HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಮೈಸೂರು ದಸರೆಗೆ ಭಾನು ಮುಷ್ತಾಕ್ ಚಾಲನೆ. ಚುನಾವಣೆಯಲ್ಲಿ ರಾಜಕೀಯ ಮಾಡೋಣ, ನಾಡಹಬ್ಬದ ವಿಚಾರದಲ್ಲಿ ಕೆಟ್ಟ ರಾಜಕಾರಣ ಬೇಡ, ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಬೇಲೂರಿನಲ್ಲಿ ಗಣಪತಿಗೆ ಅಪಮಾನ ಮಾಡಿರೋದು ಖಂಡನೀಯ. ಮಹಿಳೆ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಆಗ್ರಹ. ಯಶಸ್ವಿಯಾದ ಬೇಲೂರು ಬಂದ್ ಕೃತ್ಯದ ಸಮಗ್ರ ತನಿಖೆಗೆ ಎಲ್ಲರ ಆಗ್ರಹ. ಶಿಲುಬೆ ಬೆಟ್ಟದಲ್ಲಿ ನಿಲ್ಲದ ಗಣಿಗಾರಿಕೆ, ಮಣ್ಣು ಧೂಳಿನಿಂದ 10 ಗ್ರಾಮಗಳ ಜನರಿಗೆ ತೊಂದರೆ. ನಿಲ್ಲಿಸಲು ಆಗ್ರಹಿಸಿ ರೈತ ಸಂಘ, ಕರವೇ, ಸ್ವಾಮೀಜಿ ಇತರೆ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ. ಚುನಾವಣೆಯಲ್ಲಿ ರಾಜಕಾರಣ ಮಾಡೋಣ, ನಾಡಹಬ್ಬದ ವಿಚಾರದಲ್ಲಿ ಕೆಟ್ಟ ರಾಜಕಾರಣ ಬೇಡ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಅವರು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿದ ಬಳಿಕ ನಾಡಹಬ್ಬ ಐತಿಹಾಸಿಕ ದಸರಾ ಉದ್ಘಾಟನೆ ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ದಸರಾ ಮತ್ತು ನಮ್ಮ ಸಾಂಸ್ಕೃತಿಕ ಹಿರಿಮೆಯ ಪರಿಚಯ ಇಲ್ಲದವರು ಭಾನು ಮುಷ್ತಾಕ್ ಅವರಿಗೆ ವಿರೋಧಿಸಿದ್ರು. ಇತಿಹಾಸ ತಿರುಚಿ ಸ್ವಾರ್ಥ ರಾಜಕೀಯ ಮಾಡೋದು ಅಕ್ಷಮ್ಯ ಅಪರಾಧ. ರಾಜಕಾರಣ ಮಾಡೋದಿದ್ರೆ ಚುನಾವಣೆಯಲ್ಲಿ ಮಾಡೋಣ, ನಾಡಹಬ್ಬದ ವಿಚಾರದಲ್ಲಿ ಕೆಳಮಟ್ಟದ ರಾಜಕಾರಣ ಮಾಡೋದು ಕ್ಷುಲ್ಲಕ ಎಂದರು. ನಾಡಿನ ಬಹುಸಂಖ್ಯಾತ ಸಮುದಾಯ ಭಾನು ಮುಷ್ತಾಕ್ ಅವರಿಂದ ದಸರಾ ಉದ್ಘಾಟನೆಯನ್ನ ಸ್ವಾಗತಿಸಿದೆ. ಇದು ಹೆಮ್ಮೆಯ ಸಂಗತಿ. ಅಂತಾರಾಷ್ಟೀಯ ಬೂಕರ್ ಪ್ರಶಸ್ತಿ ಪುರಸ್ಕೃತರಾದ ಭಾನು ಮುಷ್ತಾಕ್ ಅವರು ದಸರಾ ಉದ್ಘಾಟಿಸಿರೋದು ಸೂಕ್ತವಾಗಿದೆ. ಭಾನು ಮುಷ್ತಾಕ್ ಮುಸ್ಲಿಂ ಮಹಿಳೆ ಎನ್ನುವುದಕ್ಕಿಂತ ಮಾನವೀಯ ಮೌಲ್ಯ ಪಾಲಿಸುವ ಮನುಷ್ಯರು. ಮನುಷ್ಯರಾದ ನಾವುಗಳು ಪರಸ್ಪರ ಪ್ರೀತಿಯಿಂದ ಬಾಳಬೇಕು. ದ್ವೇಷ ಮನುಷ್ಯತ್ವದ ವಿರೋಧಿ. ಆದ್ದರಿಂದ ದ್ವೇಷವನ್ನು ಆಚರಿಸುವವರು ಮನುಷ್ಯತ್ವದ ವಿರೋಧಿಗಳು ಎಂದರು. ಮೈಸೂರು ದಸರಾ ನಾಡಿನ ನಾಡಿ, ಸಂಸ್ಕೃತಿಯ ಉತ್ಸವ, ಎಲ್ಲರನ್ನ ಒಗ್ಗೂಡಿಸುವ ಸಮನ್ವಯದ ಮೇಳವಾಗಿದೆ ಎಂದು ಸಾಹಿತಿ ಹಾಗೂ 2025ರ ಅಂತಾರಾಷ್ಟೀಯ ಬೂಕರ್ ಬಹುಮಾನ ವಿಜೇತರಾದ ಶ್ರೀಮತಿ ಭಾನು ಮುಷ್ತಾಕ್ ಅವರು ತಿಳಿಸಿದರು. ಅವರು ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿಯ ಅಗ್ರ ಪೂಜೆಯೊಂದಿಗೆ ಪ್ರಾರಂಭವಾದ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿ, ಮೈಸೂರು ದಸರಾದ ಪವಿತ್ರದ ಕ್ಷಣದಲ್ಲಿ ಚಾಮುಂಡಿ ತಾಯಿಯ ಕೃಪೆಯ ನೆರಳಿನಲ್ಲಿ ಈ ವೇದಿಕೆಯಿಂದ ನಿಮ್ಮೆದುರು ನಿಲ್ಲುವ ಅವಕಾಶ ದೊರೆತಿರೋದು ನನ್ನ ಜೀವನದ ಅತ್ಯಂತ ಗೌರವದ ಘಳಿಗೆ. ದಸರಾ ಎಂದರೆ ಕೇವಲ ಹಬ್ಬವಲ್ಲ, ಇದು ನಾಡಿನ ನಾಡಿ, ಸಂಸ್ಕೃತಿಯ ಉತ್ಸವ, ಎಲ್ಲರನ್ನ ಒಗ್ಗೂಡಿಸುವ ಸಮನ್ವಯದ ಮೇಳ. ಈ ನೆಲದಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಕ್ಕೂ ಈ ಮಣ್ಣಿನ ವಾರಸುದಾರಿಕೆ, ಸ್ಪಂದನೆ ಮತ್ತು ನೆನಪುಗಳಿವೆ ಎಂದರು. ಈ ಸಂದರ್ಭದಲ್ಲಿ ಸಚಿವರಾದ ಮಹದೇವಪ್ಪ, ವೆಂಕಟೇಶ್, ಇನ್ನಿತರೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿ ವರ್ಗದವರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಈ ವರ್ಷದ ದಸರಾ ಮಹೋತ್ಸವವನ್ನ ಈ ದಿನ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತರಾದಂಥ ಶ್ರೀಮತಿ ಭಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಈಗಾಗಲೇ ಮಾದೇವಪ್ಪನವರು, GT ದೇವೇಗೌಡರು ಭಾನು ಮುಷ್ತಾಕ್ ಅವರನ್ನ ಈ ಬಾರಿ ದಸರಾ ಉದ್ಘಾಟನೆ ಮಾಡಬೇಕಾದ್ರೆ ಅದರ ಹಿಂದಿನ ಕಾರಣಗಳೇನು ಅಂತಕ್ಕನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಭಾನು ಮುಷ್ತಾಕ್ ಅವರು ಹುಟ್ಟಿನಿಂದ ಮುಸ್ಲಿಂ ಮಹಿಳೆ ಆಗಿರಬಹುದು, ಆದರೆ ಅವರು ಮನುಷ್ಯರು. ಮನುಷ್ಯರನ್ನ ಪ್ರೀತಿಸಬೇಕೆ ಹೊರತು ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ದ್ವೇಷಿಸಬಾರದು. ನಾವೆಲ್ಲ ಮನುಷ್ಯರು. ನಾವು ಪರಸ್ಪರ ಪ್ರೀತಿಯಿಂದ ಇರಬೇಕೆ ಹೊರತು ಪರಸ್ಪರ ದ್ವೇಷದಿಂದ ಇರಬಾರದು. ಅದು ಮನುಷ್ಯತ್ವದ ಲಕ್ಷಣ ಅಲ್ಲ. ನಾವು ಮನುಷ್ಯತ್ವ ಒಪ್ಕೊಳ್ಳೋದಾದ್ರೆ ಈ ನಾಡಿನ ಯಾವುದೇ ಧರ್ಮ, ಯಾವುದೇ ಜಾತಿ, ಯಾವುದೇ ವರ್ಗಕ್ಕೆ ಸೇರಿರ್ತಕ್ಕಂಥವರು ಕೂಡ ಇಂಥ ಪ್ರಮುಖವಾದಂಥ ನಾಡ ಹಬ್ಬಗಳ ಉದ್ಘಾಟನೆಯನ್ನ ಮಾಡ್ತಕ್ಕಂಥದನ್ನ ಸ್ವಾಗತ ಮಾಡಬೇಕು.
ಹಾಸನ ಜಿಲ್ಲೆ ಬೇಲೂರು ಪಟ್ಟಣದ ಪುರಸಭೆ ಆವರಣದಲ್ಲಿರುವ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಾಲಯದ ಗಣೇಶ ಮೂರ್ತಿಗೆ ಚಪ್ಪಲಿ ಹಾರ ಹಾಕಿ ಅವಮಾನ ಮಾಡಿದ್ದನ್ನು ಖಂಡಿಸಿ ವಿವಿಧ ಹಿಂದೂಪರ ಸಂಘಟನೆಗಳು ಕರೆ ನೀಡಿದ್ದ ಬೇಲೂರು ಬಂದ್ ಸಂಪೂರ್ಣವಾಗಿ ಯಶಸ್ವಿಯಾಯಿತು. ಬೇಲೂರು ಪಟ್ಟಣದ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಾಲಯದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿದ ನೂರಾರು ಮಂದಿ ಬಸವೇಶ್ವರ ವೃತ್ತಕ್ಕಾಗಮಿಸಿ ಮಾನವ ಸರಪಳಿ ನಿರ್ಮಿಸಿ ವಾಹನಗಳನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಆರೋಪಿ ಮಹಿಳೆ ಹಿಂದೆ ಯಾರ ಕೈವಾಡವಿದೆ ಎಂದು ಬಹಿರಂಗಪಡಿಸಬೇಕೆಂದು ಒತ್ತಾಯಿಸಿದರು. ಮತ್ತೊಂದೆಡೆ ದೇವಾಲಯ ಶುದ್ಧಿ ಕಾರ್ಯ ಮಾಡಿ ಹೋಮ ಹವನ ನಡೆಸಲಾಯಿತು. ಗಣೇಶ ಮೂರ್ತಿಗೆ ಚಪ್ಪಲಿ ಹಾಕಿದ ಪ್ರಕರಣ ಸಂಬಂಧ ಹಾಸನದ ವಿಜಯನಗರ ಬಡಾವಣೆ ನಿವಾಸಿ ಮಾನಸಿಕ ಅಸ್ವಸ್ಥೆ ಲೀಲಮ್ಮ ಎಂಬುವರನ್ನ ನಿನ್ನೆ ಸಂಜೆ ಪೊಲೀಸರು ಬಂಧಿಸಿ ತನಿಖೆ ನಡೆಸುತ್ತಿದ್ದಾರೆ. ಆದರೂ ಬಿಜೆಪಿ, ಭಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಸಂಘಟನೆಗಳು ಸೆಪ್ಟೆಂಬರ್ 22ರಂದು ಮಧ್ಯಾಹ್ನ 1 ಗಂಟೆವರೆಗೂ ಬೇಲೂರು ಬಂದ್ಗೆ ಕರೆ ನೀಡಿದ್ದವು. ಸೋಮವಾರ ವಾರದ ಸಂತೆ ದಿನವಾದರೂ ಬೆಳಗ್ಗೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಪಟ್ಟಣದಲ್ಲಿರುವ ಎಲ್ಲಾ ಅಂಗಡಿ ಮುಗ್ಗಟ್ಟುಗಳು ಸಂಪೂರ್ಣ ಮುಚ್ಚುವ ಮೂಲಕ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದರು. ಸಾರಿಗೆ ಬಸ್ ಸೇರಿದಂತೆ ಎಲ್ಲಾ ರೀತಿ ವಾಹನಗಳ ಸಂಚಾರ ಎಂದಿನಂತೆ ಇದ್ದು ಕಾಲೇಜುಗಳು ತೆರೆದಿದ್ದವು. ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಾಲಯದ ಆವರಣದಿಂದ ಮಂಗಳ ವಾದ್ಯದೊಂದಿಗೆ ಕೇಸರಿ ಧ್ವಜ ಹಿಡಿದು ಪ್ರತಿಭಟನಾ ಮೆರವಣಿಗೆ ಹೊರಟು ನೂರಾರು ಹಿಂದೂಪರ ಸಂಘಟನೆಗಳು, ಕಾರ್ಯಕರ್ತರು ಘೋಷಣೆ ಕೂಗಿ ಘಟನೆಯನ್ನ ಖಂಡಿಸಿದ್ರು. ದೇವಾಲಯದ ಶುದ್ಧಿಗಾಗಿ ಅರ್ಚಕರು ದ್ವಾರ ಸಮುದ್ರದಿಂದ ಕಂಚಿನ ಕೊಡದಲ್ಲಿ ನೀರು ಹೊತ್ತು ಮೆರವಣಿಗೆಯಲ್ಲಿ ಸಾಗಿದ್ರು. ಬಸವೇಶ್ವರ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಪೊಲೀಸರು ಈಗಾಗಲೇ ಆರೋಪಿ ಬಂಧಿಸಿದ್ದು ಆಕೆಯನ್ನ ಮಾನಸಿಕ ಅಸ್ವಸ್ಥೆ ಎಂದು ಹೇಳ್ತಿದ್ದಾರೆ. ಆದರೆ ಘಟನೆ ನಡೆದಿರೋದು ಗಮನಿಸಿದ್ರೆ ಆಕೆ ಕೈಯಲ್ಲಿ ಯಾರೋ ಕಿಡಿಗೇಡಿಗಳು ಈ ಕೃತ್ಯವನ್ನ ಮಾಡಿಸಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸಿ ಪ್ರಕರಣದ ಹಿಂದಿರುವ ಕಾಣದ ಕೈಗಳನ್ನು ಬಂಧಿಸಬೇಕು. ಮುಂದೆ ಇಂತಹ ಘಟನೆಗಳು ಮರುಕಳಿಸದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಬೆಳಗ್ಗೆ ದೇವಾಲಯ ಹಾಗೂ ಗಣೇಶ ಮೂರ್ತಿಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ರಂಗೋಲಿ ಬಿಡಿಸಿದ್ರು. ನಂತರ ಶಾಸಕ ಎಚ್.ಕೆ. ಸುರೇಶ್ ನೇತೃತ್ವದಲ್ಲಿ ದೇಗುಲ ಶುದ್ಧಿ ಕಾರ್ಯ ನಡೆಸಲಾಯಿತು. ಗಣೇಶ ಮೂರ್ತಿಗೆ ಹಾಲು, ಮೊಸರು, ತುಪ್ಪ, ಹಣ್ಣುಗಳಿಂದ ಅಭಿಷೇಕ ಮಾಡಲಾಯಿತು. ಬಳಿಕ ದೇಗುಲದ ಮುಂಭಾಗ ಶ್ರೀಗಂಧ, ತುಪ್ಪ, ಪಂಚಾಮೃತ, ಹೂವು, 9 ತರಹದ ಮರದ ಕಟ್ಟಿಗೆ, ನವಧಾನ್ಯ, ತುಪ್ಪ ಮತ್ತು ಇತರೆ ಪದಾರ್ಥಗಳನ್ನು ಹಾಕಿ ಹೋಮ ಮಾಡಿ ಧಾರ್ಮಿಕ ವಿಧಿವಿಧಾನಗಳಂತೆ ದೇಗುಲ ಶುದ್ಧಿ ಕಾರ್ಯ ಮಾಡಲಾಯಿತು. ಶಾಸಕರ ಜೊತೆ ಪೂಜೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಭಾಗಿಯಾಗಿದ್ದರು. ನಂತರ ದೇವರಿಗೆ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಬಳಿಕ ನೆರೆದಿದ್ದ ಎಲ್ಲರಿಗೂ ಪ್ರಸಾದ ವಿತರಿಸಲಾಯಿತು. ಮುಂಜಾಗ್ರತಾ ಕ್ರಮವಾಗಿ ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಮಧ್ಯಾಹ್ನ 1 ಗಂಟೆ ನಂತರ ಅಂಗಡಿ ಮುಂಗಟ್ಟುಗಳನ್ನು ವರ್ತಕರು ತೆರೆದರು. HCN ನ್ಯೂಸ್, ಬೇಲೂರು. ಅಂತ ಒಂದು ಗಣೇಶನಿಗೆ ಅಪವಿತ್ರ ಮಾಡಿರ್ತಕ್ಕಂಥದ್ದು ಇಡೀ ಹಿಂದೂ ಸಮೂಹಕ್ಕೆ ನೋವನ್ನು ತಂದಿರತಕ್ಕಂಥದ್ದು. ನಿನ್ನೆ ಬೆಳಿಗ್ಗೆಯಿಂದ ಸರಿ ಸುಮಾರು ಎಲ್ಲ ಹಿಂದೂ ಕಾರ್ಯಕರ್ತರುಗಳು ಈ ಒಂದು ಆಗಿರ್ತಕ್ಕಂಥ ಅಪಮಾನದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಪೊಲೀಸ್ ಇಲಾಖೆನೂ ಸಹ ಭಾಗವಹಿಸಿತು. ಆದರೆ 8 ತಂಡಗಳನ್ನ ಮಾಡಿ ನಮಗೆ ಆಶ್ವಾಸನೆಯನ್ನ ಕೊಟ್ಟರು. ನಿನ್ನೆ 5 ಗಂಟೆ ಒಳಗಡೆ ಬಂಧಿಸ್ತೀವಿ ಅಂತಕ್ಕಂಥದ್ದನ್ನ ಆಶ್ವಾಸನೆಯನ್ನ ಕೊಟ್ಟಿದ ಫಲವಾಗಿ ಮಾಡಿದ್ದಾರೆ. ಆದರೆ ನೀಲಮ್ಮ ಅಂತಕ್ಕಂಥ ನಾಮಕರಣವನ್ನು ಸಹ ಮಾಡಿದ್ದಾರೆ. ಇದು ತಮ್ಮಲ್ಲಿ ಇರಬೇಕಾದಂಥದ್ದು ನೀಲಮ್ಮ. ಅದ್ರ ಹಿಂದೆ ಯಾವುದಿದೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಆಗಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದೇವೆ. ಈ ಧ್ವನಿ ಯಾವುದೋ ಒಂದು ಹೀನ ಕೃತ್ಯದ ವಿರುದ್ಧವಾಗಿ ಮಾತ್ರವಲ್ಲ, ನಮ್ಮ ಧಾರ್ಮಿಕ ಕ್ಷೇತ್ರದ ರಕ್ಷಣೆಗಾಗಿ ಅನ್ನೋದನ್ನು ಸಹ ನಾವು ಇಲ್ಲಿ ಸಾರುವಂತ ಕೆಲಸವನ್ನು ಮಾಡುತ್ತಿದ್ದೇವೆ. ನಮ್ಮ ದೇವಸ್ಥಾನಗಳಿಗೆ ಚಪ್ಪಲಿಯನ್ನ ಹಾಕಿದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಅವರು ಮಾನಸಿಕ ಅಸ್ವಸ್ಥ ಆಗ್ತಾರೆ. ಅರೆ, ಒಂದು ಸರ್ಕಾರದ ಆಡಳಿತ ಭವನದ ಪಕ್ಕದಲ್ಲಿರುವಂತಹ ದೇವಸ್ಥಾನದ ವಿಗ್ರಹಕ್ಕೆ ಚಪ್ಪಲಿಯನ್ನು ಹಾಕ್ತಾರೆ. ಆಡಳಿತ ವ್ಯವಸ್ಥೆ ಏನ್ ಮಾಡ್ತಿದೆ ಅಂತ ಪ್ರಶ್ನೆ ಮಾಡ್ಬೇಕಲ್ವಾ? ಆ ಪೌರಸಭೆಯ ಭವನಕ್ಕೆ ಬಾಂಬಿಟ್ಟು ಹೋದ್ರೂ ಅವನು ಮಾನಸಿಕ ಅಸ್ವಸ್ಥ ಆಗ್ತಾನ? ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ಬೇಕಲ್ವಾ ನಾವು? ಜಿಲ್ಲಾ ವರಿಷ್ಠಾಧಿಕಾರಿಗಳು ನಿನ್ನೆ ಹೇಳ್ತಾರೆ. ಹಾಸನ ಜಿಲ್ಲೆಯ ಆಲೂರು ತಾಲೂಕು ಹೊಸಮಠ ಗ್ರಾಮದ ಸರ್ವೆ ನಂಬರ್ 151ರ ಹೊಸಮಠ ಗ್ರಾಮದಲ್ಲಿ ಕ್ರೈಸ್ತರ ಪವಿತ್ರ ತೀರ್ಥ ಸ್ಥಳವಾದ ಶಿಲುಬೆ ಬೆಟ್ಟದಲ್ಲಿ ಗಣಿಗಾರಿಕೆ ನಡೆಯುತ್ತಿರುವುದರಿಂದ ಗ್ರಾಮಸ್ಥರು, ಕ್ರೈಸ್ತ ಧರ್ಮಗುರುಗಳು ಮತ್ತು ರೈತರು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ಮೂಲಕ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದರು. ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಗೋವು, ಕುರಿ ಜೊತೆ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದರು. ಇದೇ ವೇಳೆ ಜಯ ಬಸವಾನಂದ ಮಹಾಸ್ವಾಮೀಜಿ ಮಾಧ್ಯಮದೊಂದಿಗೆ ಮಾತನಾಡಿ, ಗಣಿಗಾರಿಕೆ ಸ್ಫೋಟದಿಂದ ಸುತ್ತಮುತ್ತಲಿನ ಮನೆಗಳಿಗೆ ಬಿರುಕುಂಟಾಗಿದ್ದು ಭಾರೀ ವಾಹನ ಸಂಚಾರದಿಂದ ರಸ್ತೆಗಳು ಹಾಳಾಗಿವೆ. ಕಾಡು ಪ್ರಾಣಿಗಳು ಗ್ರಾಮಗಳಿಗೆ ನುಗ್ಗಿ ಬೆಳೆಹಾನಿ ಮಾಡುತ್ತಿವೆ. ಶಾಲಾ ಬಸ್ಗಳು ಹಾಳಾದ ರಸ್ತೆಯಿಂದ ಸಂಚಾರ ನಿರಾಕರಿಸಿರುವುದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೂ ತೊಂದರೆಯಾಗಿದೆ. ಮಳೆಗಾಲದಲ್ಲಿ ಕಲುಷಿತ ನೀರು ಮತ್ತು ಧೂಳು ಹೊಲಗಳಿಗೆ ಹರಿದು ಕಾಫಿ, ಮೆಣಸು, ಭತ್ತದ ಬೆಳೆಗೆ ಹಾನಿಯಾಗುತ್ತಿದೆ. ಹೊಸಮಠ, ಕಲ್ಲುಕೊಪ್ಲು, ಮಠದಕೊಪ್ಲು, ಹಾರೋಹಳ್ಳಿ, ನವಿಲಹಳ್ಳಿ, ಬಡಗಿಕೊಪ್ಲು, ದಿಣ್ಣೆಕೊಪ್ಲು ಮುಂತಾದ ಹಳ್ಳಿಗಳ ಜನತೆ ಗಣಿಗಾರಿಕೆ ನಿಲ್ಲಿಸಬೇಕೆಂದು ಒಗ್ಗಟ್ಟಿನಿಂದ ಧ್ವನಿ ಎತ್ತಿದ್ದಾರೆ ಎಂದರು.
ಜನಪರ ಹೋರಾಟ ನಡೆಸುತ್ತಿರುವವರ ಮೇಲೆ ಯಾವುದೇ ಕಾನೂನು ದಾವೆ ಹಾಕದೆ ಹೂಡಿರುವ ದಾವೆಗಳನ್ನು ಹಿಂತೆಗೆದು ಶಿಲುಬೆ ಬೆಟ್ಟದಲ್ಲಿ ನಡೆಯುತ್ತಿರುವ ಗಣಿಗಾರಿಕೆಯನ್ನ ಶಾಶ್ವತವಾಗಿ ನಿಲ್ಲಿಸಬೇಕೆಂದು ಗ್ರಾಮಸ್ಥರ ಒತ್ತಾಯವಾಗಿದೆ ಎಂದರು. ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಆನೆಕೆರೆ ರವಿ ಮಾತನಾಡಿ, ಆಲೂರು ತಾಲೂಕು ಹೊಸಮಠ ಗ್ರಾಮದ ಸರ್ವೆ ನಂಬರ್ 151ರಲ್ಲಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿರುವುದರಿಂದ ಗ್ರಾಮಸ್ಥರಿಗೆ ತುಂಬಾ ತೊಂದರೆಯಾಗುತ್ತಿತ್ತು. ಗ್ರಾಮದಲ್ಲಿ ಲಿಂಗಾಯತರು, ಈ ಗ್ರಾಮದ ಸುತ್ತಮುತ್ತ ಕ್ರೈಸ್ತ ಜನಾಂಗದವರಿದ್ದೇವೆ. ಈ ಶಿಲುಬೆ ಬೆಟ್ಟ ಕ್ರೈಸ್ತರ ಧಾರ್ಮಿಕ ಕೇಂದ್ರವಾಗಿದ್ದು, ಶಿಲುಬೆ ಬೆಟ್ಟದಲ್ಲಿ ಗಣಿಗಾರಿಕೆ ಮಾಡೋದ್ರಿಂದ ಅಕ್ರಮ ಬ್ಲಾಸ್ಟಿಂಗ್ನಿಂದ ಮನೆಗಳು ಬಿರುಕು ಬಿಟ್ಟಿದ್ದು, ಮನೆಗಳಲ್ಲಿ ವಾಸ ಮಾಡಲು ಹಾಗೂ ವ್ಯವಸಾಯ ಮಾಡಲು ಸಹ ತೊಂದರೆಯಾಗುತ್ತಿದೆ. ಇದು ಕಾಡಾನೆ ಸಂಚರಿಸುವ ಜಾಗವಾಗಿದೆ ಎಂದರು. ಪ್ರತಿಭಟನೆಯಲ್ಲಿ ಮಗ್ಗೆ ಚರ್ಚ್ ಧರ್ಮಗುರು ಫಾದರ್ ಪ್ರಶಾಂತ್, ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು, ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ಅಧ್ಯಕ್ಷೆ ಸುಧಾ ಗಿರೀಶ್, ತಾಲೂಕು ಅಧ್ಯಕ್ಷ ಎಚ್ಕೆ ದಿನೇಶ್, ಉಪಾಧ್ಯಕ್ಷ ವೆಂಕಟೇಶ್ ಗೌಡ, ಅರುಣ್ ಭಾಸ್ಕರ್, ಅಶೋಕ್, ಪುನೀತ್, ಜ್ಯೋತಿ, ಪುಷ್ಪ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ರೈತ ಸಂಘ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂತಹ ಶಿಲುಬೆ ಬೆಟ್ಟಗಳಲ್ಲಿ ನಡೀತಾ ಇರ್ತಕ್ಕಂಥ ಗಣಿಗಾರಿಕೆಯ ವಿಚಾರವಾಗಿ ನಾವಿಲ್ಲೆಲ್ಲ ಸೇರಿದ್ದೀವಿ. ಇವತ್ತು ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಜಾಸ್ತಿ ಆಗಿದೆ, ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ. ಕಾರಣ ಏನು? ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಅಂದರೆ ನಿಮಗೆ ಅರ್ಥ ಆಗ್ತದೆ. ಆನೆಗಳು ಹಳ್ಳಿಗಳಿಗೆ, ನಾಡಿಗೆ ನುಗ್ತಾ ಇದೆ, ಕಾಫಿ ತೋಟಗಳಿಗೆ ನುಗ್ತಾ ಇದೆ, ಹುಲಿಗಳು, ಚಿರತೆಗಳು ನುಗ್ತಾ ಇದೆ. ಕಾರಣ ಏನಪ್ಪ ಅಂದರೆ ಆ ಕಾಡುಗಳನ್ನು ನಾಶ ಮಾಡ್ತಾ ಇರ್ತಕ್ಕಂಥದ್ದು. ಆ ಕಾಡುಗಳ ನಾಶದಿಂದ ಬೆಟ್ಟ ಗುಡ್ಡಗಳಲ್ಲಿ ಡೈನಮೈಟ್ ಇಟ್ಟು ಸಿಡಿಸೋದ್ರಿಂದ ಆ ಪ್ರಾಣಿಗಳು ಎದುರಿ ಹಳ್ಳಿಗಳಿಗೆ ಬರ್ತಾ ಇದೆ. ಏನು ಶಿಲುಬೆ ಬೆಟ್ಟದ ತಪ್ಪಲಿನಲ್ಲಿ 100 ಹಳ್ಳಿಗಳಿದ್ದಾವೆ. ಆ ಹಳ್ಳಿಗಳಿಗೆ ಆ ಒಂದು ಜನರಿಗೆ ಪರಿಸರ ಮಾಲಿನ್ಯ ಆಗ್ತಾ ಇದೆ. ಪ್ರಾಣಿಗಳೆಲ್ಲ ಕಾಡಿಗೆ ನುಗ್ಗೋದ್ರಿಂದ ಜನರಿಗೆ ಹಲವಾರು ರೀತಿಯ ಸಮಸ್ಯೆಗಳು ಉಂಟಾಗ್ತಾ ಇದೆ. ಆದ್ದರಿಂದ ಅಲ್ಲಿ ಜಾತಿ ನಿಂದನೆಯನ್ನ ಮಾಡಿ ಹಲವಾರು ಕಾರಣಗಳನ್ನು ಇಟ್ಕೊಂಡು ಏನು ಇವತ್ತು ಆಲೂರು ತಾಲೂಕು ಹೊಸಪುರ ಏನು ಗ್ರಾಮ ಇದೆ, ಹೊಸಮಠ ಏನು ಗ್ರಾಮ ಇದೆ, ಆ ಕಡೆನ ಸುತ್ತಮುತ್ತಲಿನ ನವಿಲಹಳ್ಳಿ ಮತ್ತು ಬಿಸಿಲೆಹಳ್ಳಿ, ಬಿಸಿಲೆಘಟ್ಟ, ಕೆಲವು ಸುಮಾರು ಗ್ರಾಮಗಳು ಬರ್ತವೆ. ನಾವು ಹೇಳೋದು ಇದಾಗಲೇ 3ನೇ ಚಳುವಳಿ 4ನೇ ಚಳುವಳಿ ಮಾಡ್ತಾ ಇರೋದು. ಏನು ಗಣಿಗಾರಿಕೆ ಮಾಡಬೇಡಿ ಅಂತ ಹೇಳ್ತಾರೆ. ನಾವು ಗಣಿಗಾರಿಕೆಯನ್ನು ಮಾಡಬೇಡಿ, ಗಣಿಗಾರಿಕೆ ಮಾಡಬೇಡಿನಕ್ಕೆ DC ಅವರು ಮತ್ತು ಸರ್ಕಾರ ಒಂದು ಆದೇಶ ಇದೆ, ಯಾವ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡಬಾರ್ದು ಅಂತ. ಜನವಸತಿ ಪ್ರದೇಶ ಇದೆ, ರೋಡ್ ಇದೆ, ಸುತ್ತಮುತ್ತಲಿನ ಬೆಳೆ ಬೆಳೀತಾ ಇದ್ದಾರೆ, ಮತ್ತು ಸುತ್ತಮುತ್ತಲ ಕೃಷಿ ಪ್ರದೇಶ ಇದೆ. ಇವೆಲ್ಲ ನಿಬಂಧನೆ ಇದೆ. ಆ ನಿಬಂಧನೆಯನ್ನು DC ಅವರು, ಓದಿನ DC ಅವರು ಒಳಪಟ್ಟು ಆ ಒಂದು ಸ್ಥಗಿತ ಮಾಡಿದ್ದಾರೆ. ಈಗ ಗಣಿಗಾರಿಕೆ ಮಾಡ್ತಾ ಇಲ್ಲ, ಸ್ಥಗಿತ ಮಾಡಿದ್ದಾರೆ. ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ. ಆದರೆ ಏನಾಗ್ತದೆ ಇಲ್ಲಿ? HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದಲ್ಲಿ ಚೈತ್ರಾ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶೈಕ್ಷಣಿಕವಾಗಿ ಶಿಕ್ಷಣವನ್ನು ಉತ್ತಮಪಡಿಸೋದಕ್ಕೆ ಕಾರ್ಯಕ್ರಮಗಳನ್ನು ಸಂಘದ ಮೂಲಕ ಆಯೋಜಿಸಬೇಕು. ಶಿಕ್ಷಕರ ಬಗ್ಗೆ ಹೇಗೆ ಪ್ರಾಮುಖ್ಯತೆ ಕೊಡ್ತಾರೋ ಅದೇ ರೀತಿ ಮಕ್ಕಳ ಕಲಿಕೆ ಬಗ್ಗೆಯೂ ಕೂಡ ಗಮನ ನೀಡಬೇಕು. ಚೈತ್ರಾ ತಂದೆಯೇ ಶಿಕ್ಷಕರಾಗಿದ್ದು ಅವರಿಂದಲೇ ಶಿಕ್ಷಣ ಸೇವಾ ಮೌಲ್ಯಗಳನ್ನು ಅಳವಡಿಸಿಕೊಂಡಿದ್ದಾರೆ. ಅಧ್ಯಕ್ಷೆಯ ಹುದ್ದೆ ನಿಭಾಯಿಸುವ ಸಾಮರ್ಥ್ಯ, ಸಂಘಟನಾ ಶಕ್ತಿ ಮತ್ತು ಹೃದಯಪೂರ್ವಕ ಬೋಧನೆ ಇವರಲ್ಲಿದೆ ಎಂದರು. ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ HB ಮದನಗೌಡ ಮಾತನಾಡಿ, ಬೋಧನೆಯಲ್ಲಿ ಮಕ್ಕಳ ಧ್ಯಾನವನ್ನ ಬಿತ್ತುವ ಕೆಲಸ ಮಾಡುವ ಜೊತೆಗೆ ಸಾಮಾಜಿಕ ಕಳಕಳಿ ಇಟ್ಟುಕೊಂಡು ಜಿಲ್ಲಾ ವಚನ ಸಾಹಿತ್ಯ ಪರಿಷತ್ತನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸುವಲ್ಲಿ ಚೈತ್ರಾ ಮಂಜೇಗೌಡರ ಪಾತ್ರ ಬಹಳಷ್ಟಿದೆ ಎಂದರು. ಆಶಯ ನುಡಿಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ರವಿ ನಾಕಲ್ಗೂಡು ಮಾತನಾಡಿ, ಪ್ರಪ್ರಥಮ ಜಿಲ್ಲಾ ಶಿಕ್ಷಕರ ಸಂಘದ ಮಹಿಳಾ ಅಧ್ಯಕ್ಷರಾಗಿದ್ದಾರೆ. ಕಳೆದ 60 ವರ್ಷಗಳಿಂದಲೂ ಜಿಲ್ಲೆಯ ಯಾವುದೇ ಶಿಕ್ಷಕಿಯರು ಸಂಘದ ಅಧ್ಯಕ್ಷರಾಗಿರಲಿಲ್ಲ. ಚೈತ್ರಾ ಅವರಿಗೆ ಅದೃಷ್ಟದ ಜೊತೆಗೆ ಶ್ರಮದ ಫಲವಾಗಿ ಈ ಸ್ಥಾನ ದೊರಕಿದೆ. ಸಂಘಟನಾ ಚಟುವಟಿಕೆಗಳಲ್ಲಿ ಅವರು ಸಕ್ರಿಯರಾಗಿದ್ದು ಹಲವಾರು ಏಳು ಬೀಳಿನೊಡನೆ ಅವರಿಗೆ ಸ್ಥಾನ ಸಿಕ್ಕಿದೆ. ಜಿಲ್ಲೆಯ ಶಿಕ್ಷಕರ ಸಮಸ್ಯೆಗಳಿಗೆ ಕಿವಿಗೊಡುತ್ತಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಚೈತ್ರಾ ನಾಯಕರಹಳ್ಳಿ ಅವರಿಗೆ ನೆರೆದಿದ್ದವರು ಸನ್ಮಾನಿಸಿ ಅಭಿನಂದಿಸಿದರು. ಇದೇ ವೇಳೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿಪಿ ಕೃಷ್ಣೇಗೌಡ, ಜಿಲ್ಲಾ ಪ್ರೌಢಶಾಲಾ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆಎಸ್ ಬಸವರಾಜ್,
ಕ್ಷೇತ್ರ ಶಿಕ್ಷಣಾಧಿಕಾರಿ ರಂಗನಾಥ್, ಜಿಲ್ಲಾ ಮತ್ತು ಪ್ರಾದೇಶಿಕ ಪತ್ರಿಕೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಜೆಆರ್ ಕೆಂಚೇಗೌಡ, ಜನಪ್ರಿಯ ಆಸ್ಪತ್ರೆ ಮುಖ್ಯಸ್ಥರಾದ ಡಾ ಅಬ್ದುಲ್ ಬಶೀರ್, ವಿಎಸ್ ರಾಣಿ, ಜಯಲಕ್ಷ್ಮಿ, ರಾಜಣ್ಣ, ಅಣ್ಣಪ್ಪ, ರಾಜೇಂದ್ರ, ದ್ಯಾವೇಗೌಡ, ಡಾ ದಿನೇಶ್, ಕಟ್ಟಾಯ ಶಿವಕುಮಾರ್, ನಾಯಕರಹಳ್ಳಿ ಮಂಜೇಗೌಡ, ಕಲಹಳ್ಳಿ ಹರೀಶ್, ಸೋಮನಾಯಕ್, ಕತ್ತಿಮಲ್ಲೇನಹಳ್ಳಿ ಪರಮೇಶ್, ಗುಡುಗನಹಳ್ಳಿ ಮಂಜುನಾಥ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಒಂದು ಸಂಭ್ರಮದಲ್ಲಿ ಅವರನ್ನು ಅಭಿನಂದಿಸುವಂತಹ ಇದು ಅವರ ಜೀವನದ ಮೊದಲನೇ ಅಭಿನಂದನಾ ಸಮಾರಂಭ. ಶಿಕ್ಷಕರಾಗಿ ಒಬ್ಬ ಶಿಕ್ಷಕ ಬೋಧನೆಯಲ್ಲಿ ಮಕ್ಕಳ ಜ್ಞಾನವನ್ನು ಬಿತ್ತುವಂಥ ಕೆಲಸ ಮಾಡುವ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡು ಜಿಲ್ಲಾ ವಚನ ಸಾಹಿತ್ಯ ಪರಿಷತ್ತನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆಸುವುದಕ್ಕೆ ಚೈತ್ರ ಮಂಜೇಗೌಡರ ಪಾತ್ರ ಬಹಳ ದೊಡ್ಡದಿದೆ. ಹಾಗಾಗಿ ಇವತ್ತು ನಮ್ಮ ಬಲರಾಮರು ಆತ್ಮೀಯರಾದ ಬಲರಾಮರು ಹೇಳಿದರು, ಶಿಕ್ಷಕ ಕುಟುಂಬದ ಒಂದು ಮಂಜುಳಾ ಮತ್ತು ನಾಗರಾಜ್ ಅವರ ಪುತ್ರಿ, ಪ್ರಥಮ ಪುತ್ರಿ, ಹಿರಿಯ ಮಗಳು, 4 ಹೆಣ್ಮಕ್ಳಲ್ಲಿ ಇವರೇ ದೊಡ್ಡ ಮಗಳು, ಇವ್ರಿಗಿಬ್ಬರು ಹೆಣ್ಮಕ್ಳು, 4 ಮಾಡ್ಕೋಬೋದಾಗಿದ್ದೀವಿ, ಪರವಾಗಿಲ್ಲ. ಇಬ್ಬರು ಪುತ್ರಿಯರನ್ನ ಸದಾಕಾಲ ಅಧ್ಯಕ್ಷರಾಗಿರಲಿ ಅಥವಾ ಮಾಮೂಲಿ ಪದಾಧಿಕಾರಿಗಳಾಗಿರಲಿ ಅಥವಾ ಆತೆಯಲ್ಲಿ ಸದಾ ಸ್ಪಂದಿಸ್ತಾ ಇದ್ದಾರೆ. ನಾನು ಸುಮಾರು ವರ್ಷಗಳಿಂದಲೂ ಸಹ ಅವರನ್ನು ನೋಡ್ತಾ ಇದ್ದೀನಿ. ಹಾಗಾಗಿ ಈ ಒಂದು ಕ್ಷಣದಲ್ಲಿ ಅವರ ಒಂದು ಅವಧಿ ಈಗ ಬಂದಿದೆ, ಅಧ್ಯಕ್ಷರಾಗುವಂಥ ಒಂದು ಅವಧಿ ಈಗ ಬಂದಿದೆ. ಪ್ರಥಮ ಮಹಿಳಾ ಅಧ್ಯಕ್ಷರಾಗಿದ್ದಾರೆ. ಅವರು ಸದಾ ಶಿಕ್ಷಕರು ಮತ್ತು ಕಚೇರಿಗಳ ನಡುವೆ ಸೌಹಾರ್ದತೆಯಿಂದ ಇದ್ದು ಮತ್ತು ಶಿಕ್ಷಕರ ಸಮಸ್ಯೆಗಳಿಗೆ ಧ್ವನಿಯಾಗಿ ಸೌಹಾರ್ದಯುತವಾಗಿ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ನಿಟ್ಟಿನಲ್ಲಿ ಕ್ರಮವಹಿಸಲಿ. ಮತ್ತು ಹಾಗೆಯೇ ಶೈಕ್ಷಣಿಕವಾಗಿ ಉತ್ತಮ ಶಿಕ್ಷಣವನ್ನು ಉತ್ತಮಪಡಿಸಲಿಕ್ಕೆ, ಕಲಿಕೆಯನ್ನು ಉತ್ತಮಪಡಿಸಲಿಕ್ಕೆ ಅಂತ ಕರಿತೀನಿ, ಗುರುಗಳೇ ಅಂತ ಕರಿತೀನಿ, ಬಾಲಪ್ಪ ಅಂತ ಬ್ರದರ್ ಅಂತ ಕರಿತೀನಿ. ಇಷ್ಟೆಲ್ಲ ಒಂದು ಪ್ರೀತಿಯನ್ನು ಇಟ್ಕೊಂಡಿದ್ದೀನಿ ಜಿಲ್ಲೆ ಒಳಗಡೆ. ಹಂಗಾಗಿ ನಾನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀನಿ, ಗೊತ್ತೋ ಗೊತ್ತಿಲ್ಲದೇ ಅಭಿಮಾನಿ ಬಳಗ ಅಂತ ಆಗಿದೆ, ಅದಾಗಬಾರದು. ಆತ್ಮೀಯ ಬಳಗ ಅಂತ ಆಗಿ ನಾನು ತುಂಬು ಹೃದಯದ ಜೋರು ಚಪ್ಪಾಳೆ ಮೂಲಕ ಚೈತ್ರ ಮಂಜೇಗೌಡರನ್ನು ಅಭಿನಂದಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ವೇದಿಕೆಯ ಮೇಲೆ ಇರ್ತಕ್ಕಂಥಲ್ಲಿ ಪ್ರಪ್ರಥಮ ಜಿಲ್ಲಾ ಶಿಕ್ಷಕರ ಸಂಘದ ಮಹಿಳಾ ಅಧ್ಯಕ್ಷತೆಯಾಗಿ ಆಯ್ಕೆಯಾಗಿರುವ ಸಂದರ್ಭದಲ್ಲಿ ನಾವು ಅತ್ಯಂತ ಆತ್ಮೀಯದಿಂದ ಅವರಿಗೆ ಅಭಿನಂದನೆಯನ್ನ ಮಾಡಬೇಕಾಗಿದೆ. ಸ್ನೇಹಿತರೆ, ನಮ್ಮ ಜಿಲ್ಲೆಯಲ್ಲಿ ಕಳೆದ 60 ಚನ್ನರಾಯಪಟ್ಟಣದ ಬಾಗೂರು ರಸ್ತೆಯ ಶ್ರೀ ಶನಿದೇವರ ದೇವಸ್ಥಾನದ ವಾರ್ಡ್ನಲ್ಲಿ ಸದಸ್ಯೆ ಕವಿತಾರಾಜು ಬೆಂಬಿಡದೆ ಜನರ ಕೆಲಸವನ್ನ ಮಾಡಿಸಿಕೊಂಡಿದ್ದಾರೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಅವರು ಚನ್ನರಾಯಪಟ್ಟಣದ ವಾರ್ಡ್ ನಂಬರ್ 16ರ ಶನಿದೇವರ ದೇವಸ್ಥಾನದ ಎದುರು ಹೈಮಾಸ್ಟ್ ದೀಪವನ್ನು ಉದ್ಘಾಟಿಸಿ ಮಾತನಾಡಿ, ನಮ್ಮ ಅವಧಿಯಲ್ಲಿ ಪಟ್ಟಣವನ್ನು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದು, ರಸ್ತೆ, ಬೀದಿ ದೀಪ, ಚರಂಡಿ ಹಾಗೂ ಮೂಲಭೂತ ಸೌಕರ್ಯವನ್ನ ನೀಡಿದ್ದೇವೆ. ಪುರಸಭಾ ವ್ಯಾಪ್ತಿಯ 23 ವಾರ್ಡ್ಗಳಲ್ಲಿ 20 ವಾರ್ಡ್ಗಳು 80% ಅಭಿವೃದ್ಧಿ ಹೊಂದಿದೆ. ಇನ್ನುಳಿದ 3 ವಾರ್ಡ್ಗಳು ಅಭಿವೃದ್ಧಿಯಾಗಬೇಕಾಗಿದ್ದು, ಮುಂದಿನ ದಿನಗಳಲ್ಲಿ ಅನುದಾನ ನೀಡಿ ಅಭಿವೃದ್ಧಿಪಡಿಸುತ್ತೇವೆ ಎಂದರು. ಪುರಸಭಾ ಉಪಾಧ್ಯಕ್ಷೆ ಕವಿತಾರಾಜು ಅವರು ನಮ್ಮನ್ನ ಬೆಂಬಿಡದೆ ಕೆಲಸ ಮಾಡಿಸಿಕೊಳ್ಳುತ್ತಿದ್ದು, ಜನರ ಕಷ್ಟಗಳಿಗೆ ಸ್ಪಂದಿಸುವ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತರಾಗಿ ಕೆಲಸ ಮಾಡುತ್ತಿದ್ದಾರೆ. ಈಗಾಗಲೇ ಅವರ ವಾರ್ಡಿನ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ 2.5 ಲಕ್ಷ ರೂಪಾಯಿ ನೀಡಿದ್ದು, ಮಾರ್ಚ್ ನಂತರ 2.5 ಲಕ್ಷ ರೂಪಾಯಿ ಅನುದಾನ ನೀಡುತ್ತೇವೆ. ದಾಸರ ಬೀದಿಗೆ ಕಾಂಕ್ರೀಟ್ ರಸ್ತೆಗೆ ಟೆಂಡರ್ ಕರೆಯಲಾಗಿದ್ದು, ಶೀಘ್ರವೇ ಕಾಮಗಾರಿ ಪ್ರಾರಂಭಿಸಲಾಗುವುದು. ಈಗಾಗಲೇ ಜಾಮಿಯಾ ಮಸೀದಿ ಮುಂದೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಲಾಗಿದೆ ಎಂದರು. ಪಟ್ಟಣದ ಜನರಿಗೆ ನದಿ ನೀರಿನಿಂದ ಸಮರ್ಪಕವಾಗಿ ಕುಡಿಯುವ ನೀರಿನ ಯೋಜನೆಯನ್ನು ಪೂರ್ಣಗೊಳಿಸಿದ್ದು, ಕಸ ವಿಲೇವಾರಿ ಕೆಲಸದಲ್ಲಿ ಜಿಲ್ಲೆಯಲ್ಲೇ ಮೊದಲ ಸ್ಥಾನದಲ್ಲಿದ್ದು, ಸಂಸ್ಕರಣಾ ಘಟಕವು ಉತ್ತಮವಾಗಿ ಕೆಲಸ ನಿರ್ವಹಿಸುತ್ತಿದೆ. ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತಿದ್ದು, ಪಟ್ಟಣದ ಒಳಗೇರಮ್ಮ ದೇವಸ್ಥಾನದ ಮುಂಭಾಗದ ಅಮಾನಿಕೆರೆ ಪಕ್ಕದಲ್ಲಿ ಜನರು ವಾಯು ವಿಹಾರ ನಡೆಸಲು ಈಗಾಗಲೇ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಲಾಗಿದ್ದು, ಸರ್ಕಾರಕ್ಕೆ 5 ಕೋಟಿ ರೂಪಾಯಿ ಹೆಚ್ಚುವರಿ ಹಣ ನೀಡುವಂತೆ ಪ್ರಸ್ತಾವನೆ ಸಹ ಸಲ್ಲಿಸಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷ ಮೋಹನ್ ಕೋಟೆ, ಉಪಾಧ್ಯಕ್ಷೆ ಕವಿತಾರಾಜು, ಸ್ಥಾಯಿ ಸಮಿತಿ ಅಧ್ಯಕ್ಷ ಗಣೇಶ್, ಮಾಜಿ ಅಧ್ಯಕ್ಷೆ ಬನಶಂಕರಿ ರಘು, ಟಿಎಪಿಸಿಎಂಎಸ್ ಅಧ್ಯಕ್ಷ ಅನಿಲ್ ಕುಮಾರ್, ಉಪಾಧ್ಯಕ್ಷ ಜಗದೀಶ್, ಡಾ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಉಪಾಧ್ಯಕ್ಷ ಬ್ರೆಡ್ ರಾಜಣ್ಣ, ಗಾಣಿಗ ಸಮಾಜದ ಮುಖಂಡರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಈ ಒಂದು ಗಾಣಿಗ ಸಮಾಜದ ಗೌರವಾನ್ವಿತ ಅಧ್ಯಕ್ಷರಾಗಿದ್ದ ಸುಬ್ರಹ್ಮಣ್ಯರವರೇ ಹಾಗೂ ಸ್ಥಳೀಯ ಎಲ್ಲ ಗಣೇಶ ಸ್ಥಾಯಿ ಸಮಿತಿ ಹಾಗೂ ಎಲ್ಲ ಮುಖಂಡರೇ, ಆತ್ಮೀಯರೇ, ತಾಯಿಯರೇ, ವೆಂಕಟೇಶ್ವರೇ, ಮಾಧ್ಯಮದ ಮಿತ್ರರು, ಇವತ್ತು ಶನೇಶ್ವರನ ಒಂದು ವ್ಯಾಪ್ತಿಯಲ್ಲಿ ಬಹುತೇಕ
ಎಲ್ಲ ಅಭಿವೃದ್ಧಿಗೂ ಕೂಡ ಆದ್ಯತೆಯನ್ನು ನೀಡಿದೆ. ಈ ರಸ್ತೆಯನ್ನು ಕೂಡ ಮರುಡಾಂಬರೀಕರಣ, ಅಗಲೀಕರಣ, ಡ್ರೈನೇಜ್ ವ್ಯವಸ್ಥೆ ಬಹುತೇಕ ಕವಿತಾ ರಾಜುರವರ ವಾರ್ಡ್ನಲ್ಲಿ ಬಹುತೇಕ 100% ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶನೇಶ್ವರನ ಆಶೀರ್ವಾದದಿಂದ ಪುರಸಭೆ ವತಿಯಿಂದ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇದು ಕವಿತಾ ರಾಜುರು ವಿಶೇಷವಾಗಿ ಈ ಒಂದು ವ್ಯಾಪ್ತಿಗೆ ಏನೇನು ಕೆಲಸ ಕಾರ್ಯಗಳಾಗಬೇಕು ಅನ್ನೋದ್ರ ಬಗ್ಗೆ ಸತತವಾಗಿ ಬಂದು ಬೆನ್ನಿಡಿದು ಕೆಲಸವನ್ನು ಮಾಡಿಸ್ಕೊಂಡು ಬಂದಿದ್ದಾರೆ. ಅವ್ರು ವಿಶೇಷವಾಗಿ ನಾನು ದಂಪತಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಈ ಒಂದು ಕೇರಿಗೆ ಮೊದಲಿಂದನೂ ಕೂಡ ಸ್ಥಾನಮಾನಗಳನ್ನು ನಾವು ಕೊಟ್ಕೊಂಡು ಬಂದಿದ್ದೀವಿ. ಮೊದಲಿಂದನೂ ನೀವುಗಳು ಕೂಡ ಅಷ್ಟೇ ವಿಶ್ವಾಸದಿಂದ ನಮ್ಮ ಒಡನಾಡಿಗಳಾಗಿದ್ದೀರಿ. ನಾವು ಕೂಡ ನಿಮ್ಮ ಒಡನಾಡಿಗಳಾಗಿ ನಿಮ್ಮ ಧ್ವನಿಯಾಗಿ ಮೊದಲಿಂದನೂ ಕೂಡ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಏನಾಗ್ತಿದೆ ಅದಕ್ಕೂ 2.5 ಲಕ್ಷ ರೂಪಾಯಿ ಅನುದಾನವನ್ನು ನೀಡಿದ್ದೇವೆ. ಮಾರ್ಚ್ ಆದಮೇಲೆ ಇನ್ನೊಂದು 2.5 ಲಕ್ಷ ಅನುದಾನವನ್ನು ಕೂಡ ಒದಗಿಸ್ತೀವಿ. ಈ ಪ್ರಾರಂಭ ಮಾಡಲಿ, ಅದನ್ನು ಮುಕ್ತಾಯಕ್ಕೆ ಬಂದಾಗ ಇನ್ನೊಂದು 2.5 ಲಕ್ಷ ಅನುದಾನವನ್ನು ಒದಗಿಸ್ಕೊಡ್ತೀನಿ. ಅದಕ್ಕೆ ರಾಜು ಅವರು, ಕೃಷ್ಣಣ್ಣ ಇವರೆಲ್ಲರೂ ಕೂಡ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ನಗರದಲ್ಲಿ ಬರುವಂಥ 23 ವಾರ್ಡ್ಗಳಲ್ಲಿ ಬಹುತೇಕ ಒಂದು 2-3 ವಾರ್ಡ್ಗೆ ಇನ್ನೂ ಸ್ವಲ್ಪ ಹೆಚ್ಚು ಕೆಲಸ ಕಾರ್ಯಗಳಾಗಬೇಕಾಗಿದೆ. ಬಹುತೇಕ 20 ವಾರ್ಡ್ಗಳಲ್ಲಿ 85ರಿಂದ 90% ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಆದ್ಯತೆಯನ್ನು ವಿಶೇಷವಾಗಿ ನಾವು ನೀಡಿದ್ದೇವೆ. ಇವತ್ತು ದಾಸರಿ ಬೀದಿದು ಕೂಡ ಒಂದು ಕಾಂಕ್ರೀಟ್ ರೋಡ್ ಮಾಡೋದು ಬಾಕಿ ಇದೆ, ಅದು ಕೂಡ ಟೆಂಡರ್ ಆಗಿದೆ. ಆಯಿತು, ನಮ್ಮ ಜಾಮಿಯಾ ಮಸೀದಿ ಇರ್ಬೋದು, ಮತ್ತೊಂದು ಇರ್ಬೋದು, ನಿಮ್ಮ ವಾರ್ಡ್ಗೆಲ್ಲ ಕೆಲಸ ಆಗಿದೆ ಅಂತ ಹೇಳಿ ಎಲ್ಲ ಆಗಿದೆ. ಯಾಕೆಂದ್ರೆ ಅದು ಬಿಟ್ಬಿಟ್ಟವ್ರೆ ಅಂತ ರಾಜಣ್ಣ ಇದು ಮಾಡಿದ್ರೆ ಅದು ಕೂಡ ಆಗಿದೆ. ಇಡೀ ನಗರಕ್ಕೆ ಇವತ್ತು ನದಿ ನೀರನ್ನು ಕೊಡ್ತಾ ಇದ್ದೀವಿ, ಕುಡಿಯೋ ನೀರು ಇರ್ಬೋದು ಅಂತ ರಾಜಣ್ಣ ಇದು ಮಾಡಿದ್ರೆ ಅದು ಕೂಡ ಆಗಿದೆ. ಇಡೀ ನಗರಕ್ಕೆ ಇವತ್ತು ನದಿ ನೀರನ್ನು ಕೊಡ್ತಾ ಇದ್ದೀವಿ, ಕುಡಿಯೋ ನೀರು. ಮೊದಲು ಕೆಲವೊಬ್ಬರೇ ಹಾಸನ ತಾಲೂಕಿನ ಮೆಳಗೋಡು ಗ್ರಾಮದಲ್ಲಿ ಆಯೋಜಿಸಲಾಗಿರುವ ರಾಷ್ಟ್ರೀಯ ಸೇವಾ ಯೋಜನೆ ವಿಶೇಷ ಶಿಬಿರದಲ್ಲಿ ಭಾಗವಹಿಸಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿಯೇ ವೀರ ಯೋಧರುಗಳ ಗ್ರಾಮ ಎಂದು ಹೆಸರಾಗಿರುವ ಹಾಸನ ತಾಲೂಕಿನ ಮೆಳಗೋಡು ಗ್ರಾಮದಲ್ಲಿ ಎನ್ಎಸ್ಎಸ್ ಶಿಬಿರ ಆಯೋಜನೆ ಮಾಡಿರುವುದು ನಮಗೆ ಸಂತಸದ ವಿಷಯ. ನಮ್ಮ ಗ್ರಾಮದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಯೋಧರು ದೇಶ ಸೇವೆಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ 3,500ಕ್ಕೂ ಹೆಚ್ಚು ಸೈನಿಕರಿದ್ದು, ನಮ್ಮ ಒಂದು ಗ್ರಾಮದಲ್ಲಿಯೇ ಸುಮಾರು 60ಕ್ಕೂ ಹೆಚ್ಚು ಸೈನಿಕರು ದೇಶ ಸೇವೆ ಮಾಡುತ್ತಿದ್ದಾರೆ. ಇದು ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಸೈನಿಕರನ್ನ ದೇಶಕ್ಕೆ ನೀಡಿದ ಗ್ರಾಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದರು. ನಮ್ಮ ದೇಶ ಉಳಿಯಬೇಕೆಂದರೆ ಮನೆಗೊಬ್ಬರಂತೆ ದೇಶ ಸೇವೆ ಮಾಡಲು ಮುಂದೆ ಬರಬೇಕೆಂದು ಕರೆ ನೀಡಿದ ಅವರು, ಎನ್ಎಸ್ಎಸ್ ಶಿಬಿರಾರ್ಥಿಗಳು ಸಹ ತಾವು ಹೋದಲ್ಲೆಲ್ಲ ದೇಶ ಸೇವೆ ಮಾಡಲು ಯುವಕರನ್ನ ಪ್ರೇರೇಪಿಸುವಂತೆ ತಿಳಿಸಿದರು. ನಂತರ ಮಾತನಾಡಿದ ಶಿಬಿರದ ಕಾರ್ಯಕ್ರಮ ಅಧಿಕಾರಿ ಸುಬ್ರಾಯ ಪ್ರಭು, ಸೈನಿಕರ ಗ್ರಾಮವಾದ ಈ ಪುಣ್ಯ ಭೂಮಿಯಲ್ಲಿ ಎನ್ಎಸ್ಎಸ್ ಶಿಬಿರ ಆಯೋಜನೆ ಮಾಡಿರುವುದು ಹೆಮ್ಮೆಯ ವಿಷಯ. ನಮ್ಮ ಶಿಬಿರಾರ್ಥಿಗಳಿಗೆ ಗ್ರಾಮಸ್ಥರು ಉತ್ತಮ ಸಹಕಾರ ನೀಡುತ್ತಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮೆಳಗೋಡು ಗ್ರಾಮದ ನಿವೃತ್ತ ಯೋಧರುಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. HCA ನ್ಯೂಸ್ ಹಾಸನ್. ರಾಷ್ಟ್ರೀಯ ಸೇವಾ ಯೋಜನೆ ಇದೊಂದು ವಿದ್ಯಾರ್ಥಿಗಳು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಒಳ್ಳೆಯ ಒಂದು ವಿಚಾರ. ಯಾಕೆಂದರೆ ಹಳ್ಳಿಗಳಲ್ಲಿ ಜಾನುವಾರುಗಳನ್ನು ಜಾಸ್ತಿ ಸಾಕ್ತಾ ಇದ್ದಾರೆ. ನಮ್ಮ ರೈತರಿಗೆ ಇದು ಮಾಡೋದ್ರಿಂದ ನಮ್ಮ ರೈತರಿಗೆ ಒಳ್ಳೆ ಒಂದು ಅವರಿಗೆ ಗೊತ್ತಾಗುತ್ತೆ ಹೇಗೆ ನಾವು ಜಾನುವಾರುಗಳನ್ನು ಸಾಕಬೇಕು, ಏನು ಎಂತು ಅದರ ಬಗ್ಗೆ ಇವರು ಎಲ್ಲನೂ ಅವರಿಗೆ ಹೇಳ್ತಾರೆ. ಆಮೇಲೆ ಇದೇ ನಮ್ಮ ಮೆಳಗೋಡು ಗ್ರಾಮದಲ್ಲಿ ಅತಿ ಹೆಚ್ಚು ಸೈನಿಕರಿರೋದ್ರಿಂದ ನಾವು ಹೆಚ್ಚು ಕಡಿಮೆ 60 ಜನದ ಮೇಲೆ ಸೈನಿಕರಿದ್ದೀವಿ. ನಮ್ಮ ಮೆಳಗೋಡು ಗ್ರಾಮದಲ್ಲಿ ನಾವು ದೇಶ ಸೇವೆಯನ್ನು ಮಾಡ್ತಾ ಇದ್ದಾರೆ, ಇನ್ನೂ ದೇಶ ಸೇವೆಯನ್ನು ಮಾಡ್ತಾ ಇದ್ದಾರೆ, ರಿಟೈರ್ಡ್ ಆಗಿದ್ದಾರೆ ತುಂಬನೇ. ಯಾಕೆಂದರೆ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಈ ಗ್ರಾಮದಲ್ಲಿ ಮೆಳಗೋಡು ಗ್ರಾಮದಲ್ಲಿ ಇರೋದು ನಮಗೆ ಭಾಳ ಸಂತೋಷ. ಎಲ್ಲರೂ ಕೂಡ ಹೇಳ್ತಾರೆ. ಅದ್ರ ಜೊತೆಗೆ ಇವತ್ತು ಮಾಜಿ ಸೈನಿಕರೆಲ್ಲ ಬಂದಿದ್ದು ನಮಗೊಂದು ಸಂತೋಷದ ವಿಚಾರ. ಅವರ ಅಭಿಪ್ರಾಯಗಳನ್ನು ನಮ್ಮ ವಿದ್ಯಾರ್ಥಿಗಳ ಜೊತೆ ಹಂಚಿಕೊಂಡಿದ್ದಾರೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ದೇಶ ಸೇವೆ ಮಾಡಲಿಕ್ಕೆ ಒಂದು ಪ್ರೇರಣೆ ಆಗಿದೆ ಇವತ್ತು. ಮತ್ತು ಇವಾಗಲೂ ನಾವು ಒಂದು ಪುಣ್ಯ ಭೂಮಿಗೆ ಬಂದಿದ್ದೀವಿ. ಕಾಶ್ಮೀರಕ್ಕೆ ಹೋಗೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಅವರೆಲ್ಲ ಇಲ್ಲಿದ್ದಾರೆ ಅಂದರೆ ಅಲ್ಲಿ ಹೋಗಿ ಒಂದು ಯುದ್ಧ ಮಾಡಿರುವಂಥ ಒಂದು ಏನು ಶ್ರದ್ಧೆ ಬುದ್ಧಿಯಿಂದ ಮಾಡಿದ್ದಾರೆ ಅದು ನಮಗೂ ತಲುಪುತ್ತೆ ಅಂತ. HCA ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCA ನ್ಯೂಸ್ಗೆ ಸ್ವಾಗತ. ಸರ್ಕಾರದಿಂದ ನಡೆಸಲಾಗುತ್ತಿರುವ ಜಾತಿ ಗಣತಿಯ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿಯವರು ಧರ್ಮವನ್ನ ಬೌದ್ಧ ಎಂದು, ಜಾತಿಯನ್ನ ಹೊಲೆಯ ಎಂದು ನಮೂದಿಸುವಂತೆ ಪುರಸಭೆ ಮಾಜಿ ಅಧ್ಯಕ್ಷ ಹಾಗೂ ದಲಿತ ಮುಖಂಡ ಕಾಡಪ್ಪ ಮನವಿ ಮಾಡಿದ್ದಾರೆ.
ಸೋಮವಾರ ಸಕಲೇಶಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಪುರಸಭಾ ಅಧ್ಯಕ್ಷ ಕಾಡಪ್ಪ, ಕರ್ನಾಟಕ ರಾಜ್ಯ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ದಿನಾಂಕ 22/9/2020 ರಿಂದ ದಿನಾಂಕ 7/9/2025 ರವರೆಗೂ ನಡೆಸುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಜನಗಣತಿ ಸಮೀಕ್ಷೆ ಕಾರ್ಯವನ್ನು ಹಮ್ಮಿಕೊಂಡಿದ್ದು, ಪರಿಶಿಷ್ಟ ಜಾತಿಯವರ ಮನೆಗಳಿಗೆ ಬರುವ ಗಣತಿದಾರರಿಗೆ ತಮ್ಮ ಧರ್ಮವನ್ನು ತಿಳಿಸುವಾಗ ಬೌದ್ಧ ಧರ್ಮ ಎಂದು, ಜಾತಿಯನ್ನ ಹೊಲೆಯ ಎಂದು ನಮೂದಿಸುವಂತೆ ತಾಲೂಕು ದಲಿತರಿಗೆ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಎಂದರು. ಈ ದೇಶದಲ್ಲಿ ವಾಸಿಸುವ ಪರಿಶಿಷ್ಟ ಜಾತಿಯವರಾದ ನಾವುಗಳು ಮೂಲತಃ ಬೌದ್ಧ ವಂಶಸ್ಥರಾಗಿದ್ದು, ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಅವರು ಇತಿಹಾಸದ ಅಧ್ಯಯನ ಮಾಡಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿರುತ್ತಾರೆ. ಬಾಬಾ ಸಾಹೇಬರ ಅನುಯಾಯಿಗಳಾದ ನಾವುಗಳು ಎಂದು ಅವರು ತೋರಿಸಿಕೊಟ್ಟ ಮಾರ್ಗವನ್ನು ಅನುಸರಿಸುವ ಕಾಲ ಕೂಡಿ ಬಂದಿದೆ ಎಂದರು. ನಿವೃತ್ತ ಶಿಕ್ಷಕ ದಲಿತ ಮುಖಂಡರಾದ ಲಕ್ಕಪ್ಪ ಮಾತನಾಡಿ, ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಸರ್ಕಾರ ಸುತ್ತೋಲೆ ಪ್ರಕಾರ 1990 ನಂಬರ್ 15ರಂತೆ ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಬೌದ್ಧ ಧರ್ಮದಲ್ಲಿ ಬರುವ ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿಗಳಿಗೆ ಶಿಕ್ಷಣ, ಉದ್ಯೋಗ, ರಾಜಕೀಯ ಮೀಸಲಾತಿ ಹಕ್ಕನ್ನು ಪಡೆಯಲು ಸಂವಿಧಾನದಲ್ಲಿ ದೊರಕಿಸಿಕೊಟ್ಟಿದ್ದಾರೆ ಬಾಬಾ ಸಾಹೇಬರು ಎಂದರು. ಈ ಕ್ಷೇತ್ರದ ಪರಿಶಿಷ್ಟ ಜಾತಿಯ ನಮ್ಮ ಕುಲಬಾಂಧವರಿಗೆ ಸರ್ಕಾರದ ಜನಗಣತಿದಾರರಿಗೆ ಸಮೀಕ್ಷೆಯಲ್ಲಿ ಧರ್ಮದ ಕಾಲಂ 8ರ ಕ್ರಮ ಸಂಖ್ಯೆ 6ರಲ್ಲಿ ಬೌದ್ಧ ಎಂದು ಬರೆಸುವಂತೆ ಹಾಗೂ ಕಾಲಂ 9ರಲ್ಲಿ ತಮ್ಮ ಉಪಜಾತಿ ಹೊಲೆಯ ಎಂದು ನಮೂದಿಸುವಂತೆ, ಹಾಗೆಯೇ ಬೌದ್ಧ ಧರ್ಮದ ಅನುಯಾಯಿಗಳು ಜಾತಿ ಕಾಲಂ 9ರಲ್ಲಿ ಬೌದ್ಧ ಎಂದು ನಮೂದಿಸುವಂತೆ ಈ ಮಾಧ್ಯಮದ ಮೂಲಕ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಕುಮಾರಯ್ಯ, ನಲ್ಲುಲಿ ಈರಪ್ಪ, ಪರ್ವತಯ್ಯ, ಲಕ್ಕಪ್ಪ, ಜಯವರ್ಧನ್ ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಆಂದೋಲನ ಸಮಿತಿ ಬೆಂಗಳೂರು ಅಂದರೆ ದಲಿತ ಸಮುದಾಯದವರು ಇದುವರೆಗೂ ಹಿಂದೂ ಅಂತ ಬರೆಸ್ತಿದ್ರು. ಧರ್ಮದ ಕಾಲಮಲ್ಲಿ ಬಂದಾಗ ಹಿಂದೂ ಧರ್ಮ ಅಂತ ಬರೆಸ್ತಿದ್ರು. ಆದರೆ ನಮ್ಮ ನಾಯಕರೆಲ್ಲ ಸೇರಿ ಬೆಂಗಳೂರಿನಲ್ಲಿ ಒಂದು ಕರೆ ಕೊಟ್ಟಿದ್ದಾರೆ. ಈ ಸಾರಿ ನೀವು ಹಿಂದೂ ಅಂತ ಬರೆಸ್ಬೇಡಿ, ಅಸ್ಪೃಶ್ಯರು ಹಿಂದೂಗಳಲ್ಲ, ಬೌದ್ಧರು, ಇದನ್ನು ಅಂಬೇಡ್ಕರ್ ಮಾಡಿ ತೋರಿಸಿದ್ದಾರೆ, ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ನೀವು ಈ ಸಾರಿ ಧರ್ಮದ ಕಾಲಮಲ್ಲಿ ಬೌದ್ಧ, ಜಾತಿ ಕಾಲಮಲ್ಲಿ ಹೊಲೆಯ, ಪರಿಶಿಷ್ಟ ಜಾತಿ ಹೊಲೆಯ ಅಂತ ಬರೆಸ್ಬೇಕು ಅಂತ ರಾಜ್ಯ ಸಮಿತಿ ತೀರ್ಮಾನ ತಗೊಂಡಿದ್ದರಿಂದ ನಾವು ಕೂಡ ಈ ಕಾರ್ಯದಲ್ಲಿ ಮಗ್ನರಾಗಿ ಎಲ್ಲರೂ ಕೂಡ ದಲಿತ ಸಮುದಾಯದ ಎಲ್ಲ ಬಂಧುಗಳು ಕೂಡ ಈ ಸಾರಿ ಧರ್ಮದ ಕಾಲಮಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋಂಗೆ ಗಣತಿ ನಡೀತು. ಅದು 2 ಗಣತಿ, ಒಂದು ಜಾತಿ ಗಣತಿ ಮತ್ತು ಜನಸಂಖ್ಯೆ ಗಣತಿ ಅಂತ ನಿಮಗೆ ಗೊತ್ತಿರುತ್ತೆ. ಅದ್ರ 101 ಜಾತಿನೂ ಕೂಡ ಇಂಥ ಜಾತಿ ಅಂತೆಲ್ಲ ಮೆನ್ಷನ್ ಮಾಡಲೇ ಇಲ್ಲ. ಕಾರಣ ಅಂದರೆ ಇವತ್ತಿನ ಒಂದು ಏನು ಜನ್ರೇಷನ್ ಇದೆ ಅದು ಅವತ್ತು ಇರಲಿಲ್ಲ. ಇವತ್ತು ಎಲ್ಲ ಜಾತಿಯೂ ಕೂಡ ಕ್ರೋಢೀಕೃತ ವರದಿ ಪ್ರಕಾರವಾಗಿ ನಮ್ಮ ರಾಜ್ಯ ಸಮಿತಿಯ ಪ್ರಕಾರ ಇಂಥ ಜಾತಿನ ಮೆನ್ಷನ್ ಮಾಡಬೇಕು. ನೀವು ಮುಂದಿನ ಜನ್ರೇಷನ್ಗೆ ನಿಮ್ಮ ಮಕ್ಕಳಿಗೆ ತಪ್ಪು ಮಾಡಬೇಡಿ, ತಪ್ಪಾಗಿ ಹೋಗಿದೆ, ದಯಮಾಡಿ ಇದನ್ನು ಮೆನ್ಷನ್ ಮಾಡಿ ಅಂತ ರಾಜ್ಯ ಸಮಿತಿ ಮೊನ್ನೆ ನಿರ್ಣಯ ಕೈಗೊಳ್ತು. ಅಂಬೇಡ್ಕರ್ ಬಂದರು ಬೆಂಗಳೂರು. ಆದ್ದರಿಂದ ಎಲ್ಲ ನನ್ನ ಪತ್ರಕರ್ತರ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪ ಅಂತಂದರೆ, ಕರ್ನಾಟಕ ರಾಜ್ಯ ಸರ್ಕಾರ ಹಿಂದುಳಿದ ಆಯೋಗದ ವತಿಯಿಂದ ಈ ರಾಜ್ಯದ ಜನಗಣತಿಯ ಆಧಾರದ ಮೇಲೆ ಒಂದು ಸಮೀಕ್ಷೆನ ಇವತ್ತಿಂದ ಮುಂದಿನ ತಿಂಗಳು 7ನೇ ತಾರೀಕಿನೊಳಗೆ ಒಂದು ಸಮೀಕ್ಷೆ ಕಾರ್ಯ ಹಮ್ಮಿಕೊಂಡಿದ್ದಾರೆ. ಈ ಸಮೀಕ್ಷೆ ಕಾರ್ಯದೊಳಗಡೆ ಇವತ್ತು ಶೋಷಿತ ಜನಸಂಖ್ಯೆ ಒಂದು ಬದುಕನ್ನು ಕಟ್ಕೊಳ್ಳೋಕ್ಕೆ ಒಂದು ಅವಕಾಶ ಆದಂತಹ ಸಂದರ್ಭ. ಕಾರಣಕ್ಕಾಗಿ ಈ ದೇಶದಲ್ಲಿ ವಾಸಿಸ್ತಕ್ಕಂಥ ಶೂದ್ರರು ಅಂದರೆ ಪರಿಶಿಷ್ಟ ಜಾತಿಯ ಎಲ್ಲ ವರ್ಗದ ಜನರು ಕೂಡ ಈ ಸಮಾಜದ ಒಂದು ಬೌದ್ಧ ವರ್ಗಕ್ಕೆ ಸೇರಿದಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಬೇಲೂರು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆಯಿತು. ಬ್ಯಾಂಕ್ನ ನಷ್ಟದ ಪ್ರಮಾಣ ಇಳಿಕೆ ಮಾಡಿದ್ದೇನೆ, ಅಭಿವೃದ್ಧಿಗೆ ಗ್ರಾಹಕರ ಮತ್ತು ನಿರ್ದೇಶಕರ ಸಹಕಾರವೇ ಮುಖ್ಯ ಎಂದು ಅರ್ಬನ್ ಕೋ ಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷ ಪೇಂಟ್ ರವಿ ತಿಳಿಸಿದರು. ಬೇಲೂರು ಪಟ್ಟಣದ ಸುಧಾನ್ವಗೌಡ ಕಲ್ಯಾಣ ಮಂಟಪದಲ್ಲಿ ನಡೆದ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ಸರ್ವ ಸದಸ್ಯರ ವಾರ್ಷಿಕ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿಗೆ ನಾನು ಅಧ್ಯಕ್ಷನಾಗುವ ಮೊದಲು ಇದ್ದ ನಷ್ಟದ ಪ್ರಮಾಣವನ್ನು ಇಳಿಕೆ ಮಾಡಿದ್ದೇನೆ ಎಂದ ಅವರು, ನಾನು ಬ್ಯಾಂಕಿನ ಅಧ್ಯಕ್ಷನಾದ ಸಂದರ್ಭ ಶೇಕಡ 25 ಎನ್ಪಿಎ ಮತ್ತು ಇದನ್ನು ಇದೀಗ ಶೇಕಡ 5.5ಕ್ಕೆ ಇಳಿಕೆ ಮಾಡಿದ್ದ ಹಿನ್ನೆಲೆ 6.5 ಲಕ್ಷಕ್ಕೆ ಸೀಮಿತವಾಗಿದ್ದ ಸಾಲದ ಮಿತಿ ಇಂದು 12,14,000ಕ್ಕೆ ಏರಿಕೆಯಾಗಿದೆ ಎಂದರು. ಸಾಲ ವಸೂಲಾತಿ ಪ್ರಮಾಣ ಏರಿಕೆ ಮಾಡಿಸಿದ್ದೇನೆ. ಸಾಲ ವಸೂಲಾತಿ ಇನ್ನಷ್ಟು ಬಿಗಿಗೊಳಿಸಿ ನಷ್ಟದ ಪ್ರಮಾಣ ಇಳಿಸುವುದರ ಜೊತೆಗೆ ಎನ್ಪಿಎ ಹೋಗಲಾಡಿಸುವ ಮೂಲಕ ಬ್ಯಾಂಕಿನ ಅಭಿವೃದ್ಧಿಗೆ ಮುಂದಾಗುತ್ತೇನೆ ಹಾಗೂ ಬಾಡಿಗೆ ಕಟ್ಟಡದಲ್ಲಿರುವ ನಮ್ಮ ಬ್ಯಾಂಕ್ಗೆ ಒಂದು ನಿವೇಶನ ಪಡೆಯಲು ಯೋಚಿಸಲಾಗಿದ್ದು, ಅಲ್ಲದೆ ಅತಿ ಶೀಘ್ರದಲ್ಲೇ ಎಟಿಎಂ ಕಾರ್ಡ್ ವಿತರಿಸಲಾಗುತ್ತದೆ. ಇದಕ್ಕೆ ನಿರ್ದೇಶಕರ ಮತ್ತು ಗ್ರಾಹಕರ ಸಹಕಾರ ಅತಿ ಮುಖ್ಯ ಎಂದರು. ಬಳಿಕ ನಿರ್ದೇಶಕ ಎಸ್ಕೆ ನಾಗೇಶ್ ಮಾತನಾಡಿ, ಹಿರಿಯರು ಕಟ್ಟಿದ ಬ್ಯಾಂಕ್ ಅನ್ನು ಅಭಿವೃದ್ಧಿಪಡಿಸಬೇಕಿದೆ ಎಂದು ಮನವಿ ಮಾಡಿದರು.
ಷೇರುದಾರ ವೆಂಕಟೇಶ್ ನಷ್ಟದಲ್ಲೇ ಬ್ಯಾಂಕ್ ಮುಂದುವರೆದರೆ ಬ್ಯಾಂಕಿನ ಸ್ಥಿತಿಗತಿ ಏನು ಎಂದು ಪ್ರಶ್ನಿಸಿದ್ರು. ಷೇರುದಾರ ಪರಮೇಶ್ ವಾರ್ಷಿಕ ವರದಿ ಸಭಾ ಪುಸ್ತಕದಲ್ಲಿ ಕೆಲ ನೌಕರರ ಹೆಸರು ಹಾಕದಿರೋದಕ್ಕೆ ಹಾಗೂ ಡಿವಿಡೆಂಡ್ ಕೊಡದಿರೋದಕ್ಕೆ ಆಕ್ಷೇಪಿಸಿದ್ರು. ವ್ಯವಸ್ಥಾಪಕ ಶಿವಶಂಕರ್, ಅಕೌಂಟೆಂಟ್ ಮಂಜುಳಾ, ಹಿರಿಯ ಸಹಾಯಕ ಕೆಎಸ್ ರಮೇಶ್ ಬ್ಯಾಂಕಿನ ವಿಚಾರವಾಗಿ ಮಾಹಿತಿ ನೀಡಿದ್ರು. ಗ್ರಾಹಕರ ಪರವಾಗಿ ಅಣ್ಣೇಗೌಡ, ವೆಂಕಟೇಶ್, ಪರಮೇಶ್ ಮಾತನಾಡಿದ್ರು. ಬ್ಯಾಂಕಿನ ಉಪಾಧ್ಯಕ್ಷ ಬಿವಿ ಸತೀಶ್, ನಿರ್ದೇಶಕರಾದ ಬಿಎನ್ ಚಂದ್ರಶೇಖರ್, ಬಿಎಂ ಪ್ರಸನ್ನ, ಕೆವಿ ಬಲರಾಮೇಗೌಡ, ಎಂಪಿ ತಾರಾನಾಥ್, ಬಳ್ಳೂರು ಸ್ವಾಮಿಗೌಡ, ವಿಜಯಕುಮಾರ್, ಎಸ್ಕೆ ನಾಗೇಶ್, ಬಿಬಿ ಶಿವರಾಜ್, ಬಿಎಸ್ ಶೀಲಾಪ್ರಕಾಶ್, ಬಿಎಲ್ ಲಕ್ಷ್ಮಣ್, ಕೆಟಿ ರಶ್ಮಿತಾ, ಧರ್ಮಪಾಲ್ ಹಾಗೂ ಬ್ಯಾಂಕ್ ನೌಕರರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಮುಂದಿನ ಸೌಲಭ್ಯಗಳನ್ನು ನಾವು ಹೇಳ್ತೀವಿ. ಯಾಕೆಂದ್ರೆ ಯಾವುದೇ ಬ್ಯಾಂಕಿಗೆ ಹೋದ್ರು ನಿಮ್ಮಲ್ಲಿ ಇವತ್ತು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅಲ್ಲಿ ಯಾವುದೇ ಆಧಾರದಲ್ಲಿ ಸಾಲ ವಿತರಣೆ ಮಾಡುವಂತ ಅವಕಾಶ ಇರಲ್ಲ. ಆದರೂ ನಮ್ಮಲ್ಲಿ ಇವತ್ತು ತುರ್ತಾಗಿ ಕೊಟ್ಟಂತ ಅರ್ಜಿ ಜನಕ್ಕೆ ಸವಲತ್ತು ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಯಾವುದೇ ಡಿಸ್ಟ್ರಿಕ್ಟ್ ಆಗಲಿ ಸ್ಟೇಟ್ ಆಗಲಿ ಬೇರೆ ಆಫೀಸ್ ವ್ಯವಸ್ಥೆ ಇರಲ್ಲ. ಸಾಲಗಾರರಿಗೆ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಪಟ್ಟಣದಲ್ಲಿ ಗಣಪತಿಗೆ ಅಪಮಾನ ಮಾಡಿರುವುದು ಖಂಡನೀಯ. ಈ ರೀತಿ ಮಾಡಿರುವ ಮಹಿಳೆ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಬೇಲೂರು ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಆಗ್ರಹಿಸಿದ್ದಾರೆ. ಬೇಲೂರು ಪುರಸಭೆ ಕಚೇರಿಯಲ್ಲಿ ಮಾತನಾಡಿದ ಅವರು, ನಮ್ಮ ಪುರಸಭೆಯಲ್ಲಿರುವ ವರಸಿದ್ಧಿ ವಿನಾಯಕನಿಗೆ ಈ ರೀತಿ ಹೀನಾಯ ಕೃತ್ಯ ಎಸಗಿರುವುದು ಖಂಡನೀಯ. ಇದರಲ್ಲಿ ಯಾರೇ ಭಾಗಿಯಾಗಿದ್ರೂ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಮಹಿಳೆಯನ್ನ ಬಂಧಿಸಿದ್ದು ಅವಳ ಮಂಪರು ಪರೀಕ್ಷೆ ನಡೆಸಲಿ ಎಂದ ಅವರು, ದೇವಾಲಯದ ಭದ್ರತೆ ಹಿತದೃಷ್ಟಿಯಿಂದ ಹಲವಾರು ವರ್ಷಗಳಿಂದ ಸಿಸಿ ಕ್ಯಾಮೆರಾ ಮತ್ತು ವಾಚ್ಮನ್ ನೇಮಕ ಮಾಡಲಾಗಿದೆ. ಪ್ರತಿನಿತ್ಯ ಭಕ್ತರು ಬಂದು ಪೂಜೆ ಸಲ್ಲಿಸುವ ಹಿನ್ನೆಲೆ ಬೆಳಗಿನ ಜಾವದಲ್ಲಿ ಗೇಟ್ ಬಾಗಿಲು ತೆರೆಯುತ್ತಾರೆ. ಈ ಸಮಯದಲ್ಲಿ ಈ ರೀತಿ ಅವಘಡ ನಡೆದಿರುವುದು ದುರಾದೃಷ್ಟಕರ. ಮುಂದೆ ಪ್ರತಿನಿತ್ಯ ದೇಗುಲದ ಗೇಟ್ಗಳನ್ನು ಬೆಳಗ್ಗೆ ಸಂಜೆ ಪೂಜೆ ಮುಗಿದ ನಂತರ ಬೀಗ ಹಾಕಲು ಸಿಬ್ಬಂದಿಗಳಿಗೆ ಸೂಚಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ನೌಕರ ವರ್ಗದವರು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಒಬ್ರು ಕಾವಲುಗಾರನ್ನು ಸಹ ನೇಮಿಸಿರ್ತೀವಿ. ಬಟ್ ಅವರು ಅದೇ 3 ಗಂಟೆ ಸರಿಸುಮಾರು ಅದಾಗಿದೆ. ಮತ್ತೆ ಇಲ್ಲ ಫಿಲ್ಟರ್ ಹೌಸ್ ಇದ್ರದ್ದು ಇದೆ, ನೀರಿಗೆ ಸಂಬಂಧಪಟ್ಟಿದ್ದ ಘಟಕನೂ ಇದೆ. ಹಂಗಾಗಿ ಎಲ್ಲ ನೋಡ್ಕೊಳಕ್ಕೆ ಅವರು ಇರ್ತಾರೆ, ಯಾವಾಗ್ಲೂ ಇದ್ದೇ ಇರ್ತಾರೆ. ಮತ್ತೆ ಅದೇ ಅವರು ನೈಟ್ 3 ಗಂಟೆ ಆಗಿರೋದ್ರಿಂದ ಆ ಟೈಮಿಗೆ ಹೋಗಿರ್ಬೋದು ಅನ್ಸುತ್ತೆ. ಆ ಟೈಮಲ್ಲಿ ಅದೇ ಒಂದು 5-10 ನಿಮಿಷದಲ್ಲಿ ಇದಾಗಿರೋ ವಿಷಯ. ಅವ್ರ ಮಹಿಳೆಯರ ಅದೇ ಬೇಲೂರಿಗೆ ಬಂದು ಮತ್ತೆ ಇಲ್ಲಿಂದ ಹಾಸನಿಗೆ ಹೋಗಿ ಮತ್ತೆ ಅಲ್ಲಿಂದ ಚಿಕ್ಕಮಗಳೂರು ಮತ್ತೆ ಬೇಲೂರು ಬಂದು ಈ ಥರ ಆಗಿರೋ ಘಟನೆ. ಯಾಕೆ ಈ ಥರ ಆಗಿದೆ, ಅವಳೇನೋ ಮಾನಸಿಕವಾಗಿ ಅಸ್ತವ್ಯಸ್ತ ಅಂತೇನೋ ಅಂತಿದ್ದಾರೆ. ಬಟ್ ಅದೇನೇ ಇದ್ರೂ ಅವ್ರ ಬಗ್ಗೆ ಪೂರ್ತಿ ಮಾಹಿತಿ ತಿಳ್ಕೊಂಡಿ ಕಾನೂನು ಕ್ರಮ ಕೈಗೊಳ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ನಾವು. ಮೈಸೂರು ದಸರಾ ಉದ್ಘಾಟನೆಯನ್ನ ಭಾನುಮುಷ್ತಾಕ್ ಅವರು ನೆರವೇರಿಸುವುದನ್ನು ವಿರೋಧಿಸಿ ಪ್ರತಿಭಟನೆ ಮಾಡಲು ಮೈಸೂರಿಗೆ ಹೊರಟಿದ್ದ ಹಿನ್ನೆಲೆ ತಾಲೂಕು ಬಿಜೆಪಿ ಮಾಜಿ ಅಧ್ಯಕ್ಷ ಡಿಎಂ ರವಿ ದಮ್ಮನಿಗ್ಲಾ ಅವರನ್ನ ಸೋಮವಾರ ಬೆಳಗ್ಗೆ ಶ್ರವಣಬೆಳಗೊಳ ಠಾಣೆ ಪೊಲೀಸರು ಬಂಧಿಸಿ ನಂತರ ಬಿಡುಗಡೆಗೊಳಿಸಿದರು. ಇದನ್ನು ವಿರೋಧಿಸಿ ಬಿಜೆಪಿ ಮುಖಂಡರು ಹಾಗೂ ಹಿಂದೂ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಡಿಎನ್ ರವಿ ಮಾತನಾಡಿ, ಹಿಂದೂಗಳ ಸಂಭ್ರಮದ ಹಬ್ಬ ದಸರಾ ಮಹೋತ್ಸವ ಇಂದು ಉದ್ಘಾಟನೆಯಾಗುತ್ತಿದೆ. ಆದರೆ ಉದ್ಘಾಟನೆಗೆ ತೊಂದರೆ ನೀಡುತ್ತಾರೆ ಎನ್ನುವ ನೆಪವೊಡ್ಡಿ ಮನೆಯಲ್ಲಿ ಮಲಗಿದ್ದ ಹಿಂದೂ ಮುಖಂಡರನ್ನ ಸರ್ಕಾರ ಬಂಧಿಸುತ್ತಿರುವುದು ಅಮಾನವೀಯ ಎಂದು ಆರೋಪಿಸಿದ್ರು. ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡು ಬಿಜೆಪಿ ಮುಖಂಡರನ್ನ ಹಿಂದೂ ಹೋರಾಟಗಾರರನ್ನ ಬಂಧಿಸಿ ಭಾನುಮುಷ್ತಾಕ್ ಅವರಿಂದ ಉದ್ಘಾಟನೆ ಮಾಡಿಸುವ ಪ್ರಮೇಯ ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಅವಶ್ಯಕತೆ ಇರಲಿಲ್ಲ ಎಂದು ಖಂಡಿಸಿದ್ರು. ಹಿಂದೂಗಳ ಮೇಲೆ ಎಷ್ಟೇ ದೌರ್ಜನ್ಯ ನಡೆಸಿದ್ರೂ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಹಿಂದೂಗಳ ಭಾವನೆಗೆ ಧಕ್ಕೆ ತರುತ್ತಿರುವ ಈ ಸರ್ಕಾರಕ್ಕೆ ಎಲ್ಲರೂ ಒಂದಾಗಿ ತಕ್ಕ ಪಾಠ ಕಲಿಸುವ ಸಮಯ ಹತ್ತಿರವಾಗುತ್ತಿದೆ. ನಾವು ಹಿಂದೂಗಳಾಗಿ ಹುಟ್ಟಿರೋದೇ ತಪ್ಪ, ಹಿಂದುತ್ವದ ಪರವಾಗಿ ಹೋರಾಟ ಮಾಡೋದೇ ತಪ್ಪ. ದೇವಾಲಯಗಳ ಮೇಲೆ ಕಲ್ಲೆಸೆಯೋದು, ಚಪ್ಪಲಿ ಹಾಕೋದನ್ನ ನಾವು ಸಹಿಸೋದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು.
ಬಿಜೆಪಿ ಮುಖಂಡ ಸಿಆರ್ ಚಿದಾನಂದ್ ಮಾತನಾಡಿ, ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ನಮ್ಮ ಬಿಜೆಪಿ ಮುಖಂಡರು ಹಾಗೂ ಹಿಂದೂ ಕಾರ್ಯಕರ್ತರು ಹೋಗೋದನ್ನ ತಡೆಯುವ ನಡೆ ಖಂಡನೀಯವಾದದ್ದು. ಇವರ ತುಷ್ಟೀಕರಣ ಯಾವ ಮಟ್ಟಕ್ಕಿದೆ ಎಂದರೆ ಕುಕ್ಕರ್ನಲ್ಲಿ ಬಾಂಬ್ ಇಟ್ಟವರನ್ನ ಬ್ರದರ್ಸ್ ಎಂದು ಕರೆಯುತ್ತಾರೆ. ಬಾನು ಮುಷ್ತಾಕ್ ಅವರಿಗೆ ದೇವರ ಮೇಲೆ ವಿಶ್ವಾಸ ಹಾಗೂ ನಂಬಿಕೆಯೇ ಇಲ್ಲ. ಇಂತಹವರನ್ನ ಕರೆದುಕೊಂಡು ಬಂದು ದಸರಾ ಉದ್ಘಾಟನೆ ಮಾಡಿಸಿ ಹಿಂದೂಗಳ ಭಾವನೆಗೆ ಈ ಸರ್ಕಾರ ನೋವುಂಟು ಮಾಡಿದೆ. ಇದಕ್ಕೆ ತಕ್ಕ ಉತ್ತರ ಕೊಡಲಾಗುವುದೆಂದು ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ರೂಪೇಶ್, ಆನಂದ್, ಮಂಜು ಗುರಿಗಾರನಹಳ್ಳಿ, ಕುಮಾರ್, ಸಾಗರ್ ಗೌಡ, ಮಂಜುನಾಥ್, ಚಂದ್ರರಾಜ್, ರಾಜೇಶ್, ಮಂಜುಬೋವಿ, ಸ್ವಾಮಿ, ನವೀನ್ ಸಣ್ಣಿ ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಹಿಂದೂಗಳ ಸಂಭ್ರಮದ ಹಬ್ಬ ದಸರಾ ಮಹೋತ್ಸವ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಆ ಉದ್ಘಾಟನಾ ಸಮಾರಂಭಕ್ಕೆ ಹಿಂದೂ ಮುಖಂಡರುಗಳಾದ ನಮ್ಮಂಥವರೆಲ್ಲರೂ ತೊಂದರೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಬೆಳಗಿನ ಜಾವ 5 ಗಂಟೆಗೆ ಮನೆ ಹತ್ರ ಬಂದ್ಬಿಟ್ಟು ಬಂಧಿಸುವಂತ ಕಾರ್ಯನ ಈ ರಾಜ್ಯ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ, ಮುಸ್ಲಿಂ ಓಲೈಕೆ ಸರ್ಕಾರ ಮಾಡ್ತಾ ಇದೆ. ಇದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ರಾಜ್ಯದ ಎಲ್ಲ ಜಾತಿ ಉಪಜಾತಿಗಳ ಸಮೀಕ್ಷೆ ಕೈಗೊಳ್ಳುತ್ತಿರುವ ಹಿನ್ನೆಲೆ ಜಾತಿ ಪಟ್ಟಿಯಲ್ಲಿನ ಕೆಲವು ಎಂಟ್ರಿಗಳ ವಿರುದ್ಧ ಬೇಲೂರು ತಾಲೂಕು ಬ್ರಾಹ್ಮಣ ಮಹಾಸಭಾ ಆಕ್ರೋಶ ವ್ಯಕ್ತಪಡಿಸಿ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಬೇಲೂರು ಪಟ್ಟಣದ ಬ್ರಾಹ್ಮಣ ಮಹಾಸಭೆಯಿಂದ ಶೃಂಗೇರಿ ಶಂಕರ ಮಠದಲ್ಲಿ ಮಾತನಾಡಿದ ಬ್ರಾಹ್ಮಣ ಮಹಾಸಭೆ ಅಧ್ಯಕ್ಷ ವಿಜಯಕೇಶವ, ಸಮಾಜದಲ್ಲಿ ಇಲ್ಲದ ಉಪಜಾತಿಗಳನ್ನು ಪಟ್ಟಿಯಲ್ಲಿ ಸೇರಿಸುವುದು ಗಂಭೀರ ತಪ್ಪಾಗಿದೆ. ಇಂತಹ ತಪ್ಪುಗಳು ಮುಂದುವರೆದರೆ ಸಮಾಜದ ಗುರುತಿಗೆ ಧಕ್ಕೆಯಾಗಬಹುದು. ಆದ್ದರಿಂದ ಆಯೋಗವು ಶೀಘ್ರ ಕ್ರಮ ಕೈಗೊಂಡು ಅನಾವಶ್ಯಕವಾಗಿ ನಮ್ಮ ಬ್ರಾಹ್ಮಣ ಜಾತಿ ಜೊತೆ ಸೇರಿಸುವ ಉಪಜಾತಿಗಳ ಎಂಟ್ರಿಗಳನ್ನು ತೆಗೆದುಹಾಕಬೇಕು. ಕ್ರಮ ಸಂಖ್ಯೆ 209ರಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್ ಹಾಗೂ ಕ್ರಮ ಸಂಖ್ಯೆ 883 ಮತ್ತು 1384ರಲ್ಲಿ ಬ್ರಾಹ್ಮಣ ಮುಜಾವರ ಮುಸ್ಲಿಂ ಎಂಬ ಉಲ್ಲೇಖ ಮಾಡಿರುವುದು ಸರಿಯಲ್ಲ. ಕ್ರಮ ಸಂಖ್ಯೆ 209ರಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್ ಹಾಗೂ ಕ್ರಮ ಸಂಖ್ಯೆ 883 ಮತ್ತು 1384ರಲ್ಲಿ ಬ್ರಾಹ್ಮಣ ಮುಜಾವರ ಮುಸ್ಲಿಂ ಎಂಬ ಉಲ್ಲೇಖ ಮಾಡಿರುವುದು ತಪ್ಪು. ನಮ್ಮ ಸಮುದಾಯದಲ್ಲಿ ಈ ರೀತಿಯ ಯಾವುದೇ ಉಪಜಾತಿ ಅಸ್ತಿತ್ವದಲ್ಲಿಲ್ಲ. ಆದ್ದರಿಂದ ಕೂಡಲೇ ಈ ತಪ್ಪು ನಮೂದಿಯನ್ನ ಪಟ್ಟಿಯಿಂದ ತೆಗೆದುಹಾಕಬೇಕು. ಇಲ್ಲವಾದರೆ ಸಮುದಾಯಕ್ಕೆ ಅನ್ಯಾಯವಾಗುವ ಸಂಭವವಿದೆ. ಮುಂದೆ ನಮ್ಮ ಸಮುದಾಯ ಬಾಂಧವರೆಲ್ಲ ಸೇರಿ ಉಗ್ರ ರೀತಿ ಪ್ರತಿಭಟಿಸಲಾಗುತ್ತದೆ ಎಂದು ಎಚ್ಚರಿಸಿದರು. ನಂತರ ಶೃಂಗೇರಿ ಶಾರದಾ ಮಠದ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಮಾತನಾಡಿ, ಶತಮಾನಗಳಿಂದ ಬ್ರಾಹ್ಮಣ ಸಮುದಾಯವು ವೇದಶಾಸ್ತ್ರಗಳ ಅಧ್ಯಯನ, ಧಾರ್ಮಿಕ ಆಚರಣೆ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದೆ. ನಮ್ಮ ಪರಂಪರೆಯಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್ ಅಥವಾ ಬ್ರಾಹ್ಮಣ ಮುಜಾವರ ಮುಸ್ಲಿಂ ಎಂಬಂತಹ ಯಾವುದೇ ಉಪಜಾತಿ ಎಂದಿಗೂ ಇರಲಿಲ್ಲ. ಹೀಗಾಗಿ ಇಂತಹ ಉಲ್ಲೇಖವು ತಿದ್ದುಪಡಿ ಅಗತ್ಯವಾಗಿರುವ ಗಂಭೀರ ವಿಷಯವಾಗಿದೆ. ನಮ್ಮ ಶೃಂಗೇರಿ ಶಾರದಾ ಮಠವು ಸದಾ ಸತ್ಯ, ಸಂಪ್ರದಾಯ ಮತ್ತು ಸಾಮಾಜಿಕ ಸಾಮರಸ್ಯವನ್ನ ಕಾಪಾಡುವ ಕೆಲಸ ಮಾಡುತ್ತದೆ ಎಂದರು. ಈ ವೇಳೆ ತಮ್ಮ ಮನವಿಯನ್ನ ದಂಡಾಧಿಕಾರಿ ಶ್ರೀಧರ್ ಕಂಕನವಾಡಿ ಅವರಿಗೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬ್ರಾಹ್ಮಣ ಮಹಾಸಭಾದ ತೋಚ ಅನಂತ ಸುಬ್ರಾಯ್, ವೇದಬ್ರಹ್ಮ ಕೆಆರ್ ಮಂಜುನಾಥ್, ರಮೇಶ್ ಪರಾಶರ ಮೂರ್ತಿ, ಗಣೇಶ್ ನಾಗರಾಜ್ ಕುಮಾರ್, ಸುರೇಶ್, ಶ್ರೀವತ್ಸ ಎಸ್ವಟಿ, ಚಂದ್ರಶೇಖರ್, ಜಗದೀಶ್ ಸಗತ್ಯೇಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಕ್ರಿಶ್ಚಿಯನ್ ಬ್ರಾಹ್ಮಣ, ಮುಸ್ಲಿಂ ಬ್ರಾಹ್ಮಣ, ವ್ಯಾಸ ಬ್ರಾಹ್ಮಣ, ಕ್ರಿಶ್ಚಿಯನ್ ಈ ಯಾವುದೇ ಥರದ ಜಾತಿಗಳು ಕೂಡ ಆದಿ ಕಾಲದಿಂದಲೂ ಕೂಡ ಈ ಜಾತಿ ಇಲ್ಲ, ಭಾರತದಲ್ಲೇ ಇಲ್ಲ. ಹಾಗಾಗಿ ಇದನ್ನು ಯಾಕೆ ಸೇರಿಸಿದ್ದಾರೆ, ಇದರ ಮರ್ಮ ಏನು ಅಂತ ನಮಗೆಲ್ಲ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಆದ್ದರಿಂದ ನಮ್ಮೆಲ್ಲರ ಆಗ್ರಹ, ನಮ್ಮ ಬ್ರಾಹ್ಮಣ ಮಹಾಸಭೆಯಿಂದ ಆಗ್ರಹ ಮಾಡ್ತಾ ಇರೋದೇನು, ಮಾತಾಡಿ. ರಾಜ್ಯದಲ್ಲಿ ಎಲ್ಲ ಜಾತಿಗಳ ಸಮೀಕ್ಷೆ ಕುರಿತು ನಮ್ಮ ಸರ್ಕಾರದವರು ಈಗ ಏನು ತಗೊಂಡಿದ್ದಾರೆ, ಬ್ರಾಹ್ಮಣರು ಕ್ರಿಶ್ಚಿಯನ್ಸು, ಬ್ರಾಹ್ಮಣ ಮುಸ್ಲಿಮರು, ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ಸ್ ಅಂತೆಲ್ಲ ಇದ್ದಾರೆ. ಅದ್ರ ಬಗ್ಗೆ ನಾವು ನಮ್ಮ ಸಮಾಜದವರು ಹೇಳಿಕೆ ಅದನ್ನು ತೆಗಿಬೇಕು ಅಂತ ನಾವು ಮಾತಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಯಾವುದೇ ಒಂದು ಜಾತಿ ಕ್ರಮ ಸಂಖ್ಯೆ ಇದೆಯಲ್ಲ ಅದನ್ನು ತೆಗೆದುಬಿಟ್ಟು ಬರೀ ಬ್ರಾಹ್ಮಣ ಜಾತಿ ಅಂತ ಹಾಕಿದ್ರೆ ಸಾಕಾಗಿದೆ. ನಮಗೆ ಬೇರೆ ಇನ್ಯಾವ ಜಾತಿನೂ ಬೇಕಾಗಲ್ಲ. ಹಿಂದೂ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರು ದಸರೆಗೆ ಭಾನು ಮುಷ್ತಾಕ್ ಚಾಲನೆ. ಚುನಾವಣೆಯಲ್ಲಿ ರಾಜಕೀಯ ಮಾಡೋಣ, ನಾಡಹಬ್ಬದ ವಿಚಾರದಲ್ಲಿ ಕೆಟ್ಟ ರಾಜಕಾರಣ ಬೇಡ, ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಬೇಲೂರಿನಲ್ಲಿ ಗಣಪತಿಗೆ ಅಪಮಾನ ಮಾಡಿರೋದು ಖಂಡನೀಯ, ಮಹಿಳೆ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಆಗ್ರಹ. ಯಶಸ್ವಿಯಾದ ಬೇಲೂರು ಬಂದ್ ಕೃತ್ಯದ ಸಮಗ್ರ ತನಿಖೆಗೆ ಎಲ್ಲರ ಆಗ್ರಹ. ಶಿಲುಬೆ ಬೆಟ್ಟದಲ್ಲಿ ನಿಲ್ಲದ ಗಣಿಗಾರಿಕೆ, ಮಣ್ಣು ಧೂಳಿನಿಂದ 10 ಗ್ರಾಮಗಳ ಜನರಿಗೆ ತೊಂದರೆ, ನಿಲ್ಲಿಸಲು ಆಗ್ರಹಿಸಿ ರೈತ ಸಂಘ, ಕರವೇ, ಸ್ವಾಮೀಜಿ ಇತರೆ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.